ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕವಂದ್ಯಂ ಸೌಂದರ್ಯಸಾರ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಪೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಉತ್ತಂಕ ಚರಿತೆಯನ್ನು ಮುಗಿಸಿ ಭೃಗುವಂಶದ ವರ್ಣನೆಯನ್ನು ನಿನ್ನೆ ಆರಂಭಿಸಿದ್ದೇವೆ. ಈ ಭೃಗುವಂಶದ ವರ್ಣನೆಯೂ ಕೂಡ ಬಂದದ್ದರ ಉದ್ದೇಶ ಜನಮೇಜಯ ಸರ್ಪಯಾಗವನ್ನು ಮಾಡುವುದರ ಹಿನ್ನೆಲೆಯನ್ನು ನಿರೂಪಿಸುವಂಥದ್ದು. ಈಗಾಗಲೇ ನಾವು ಗಮನಿಸಿದ ಹಾಗೆ ಉತ್ತಂಕನಿಗೆ ಸರ್ಪದ ಮೇಲೆ ಭಾರಿ ದ್ವೇಷ ಇದೆ, ಅದರಲ್ಲೂ ವಿಶೇಷವಾಗಿ ತಕ್ಷಕನ ಮೇಲೆ ದ್ವೇಷ. ಆ ದ್ವೇಷವನ್ನು ಜನಮೇಜಯನಲ್ಲಿ ಹುಟ್ಟಿಸಿ ಪರೀಕ್ಷಿತನನ್ನು ನಿಷ್ಕಾರಣವಾಗಿ ಕೊಂದವ ತಕ್ಷಕ ಅನ್ನುವ ದ್ವೇಷವನ್ನು ಹುಟ್ಟಿಸಿ ಜನಮೇಜಯನಿಗೆ ಸರ್ಪಯಾಗ ಮಾಡುವ ಪ್ರೇರಣೆಯನ್ನು ಕೊಟ್ಟದ್ದು ಉತ್ತಂಕನ ಕೆಲಸ. ಇದಲ್ಲದೆ ಇನ್ನೊಂದು ಪ್ರಕರಣವನ್ನು ಈಗ ನಿರೂಪಣೆ ಮಾಡ್ತಾ ಇದ್ದಾರೆ. ಭೃಗುವಿನ ಪತ್ನಿಯಾದಂತಹ ಪುಲೋಮೆ, ಆ ಪುಲೋಮೆಯನ್ನು ಅಪಹರಿಸಿದಂತಹ ಪುಲೋಮನೆಂಬಂತಹ ರಕ್ಕಸ, ಆತನನ್ನು ಸಂಹಾರ ಮಾಡಿದಂತಹ ಚ್ಯವನ, ಪುಲೋಮೆಯಲ್ಲಿ ಆವಿರ್ಭವಿಸಿದಂತಹ ಚ್ಯವನ, ಇಷ್ಟು ಕಥೆ ನಾವು ನಿನ್ನೆಯ ದಿವಸ ನೋಡಿರುವಂಥದ್ದು. ಇನ್ನು ಮುಂದೆ ಭೃಗುವಂಶದಲ್ಲಿ ಚ್ಯವನನಿಂದ ವಂಶ ವಿಸ್ತಾರ ಹೇಗಾಯಿತು, ಸರ್ಪಯಾಗಕ್ಕೂ ಅದಕ್ಕೂ ಏನು ಸಂಬಂಧ ಅನ್ನುವುದನ್ನು ನಾವು ನೋಡಬೇಕು. ಚ್ಯವನನಿಗೆ ಇಬ್ಬರು ಪತ್ನಿಯರು. ಮೊದಲು ಆರುಷಿ ಅಂತ ಹೇಳುವವಳು ಪತ್ನಿ, ಆರುಷಿ ಅಂತ ಅವಳ ಹೆಸರು. ಆ ಆರುಷಿಯಲ್ಲಿ ಆವಿರ್ಭವಿಸಿದವನಿಗೆ ಔರ್ವ ಅಂತ ಹೆಸರು. ಔರ್ವ ಅಂದರೆ ಊರುವಿನಿಂದ ಹುಟ್ಟಿದವ ಅಂತ ಅರ್ಥ. ಈ ಆರುಷಿ ತಾನು ಗರ್ಭ ಧರಿಸಿದ್ಲು. ಆದರೆ ಆ ಕಾಲದಲ್ಲಿ ಈ ಕಾರ್ತವೀರ್ಯಾರ್ಜುನನ ಹೈಹಯ ದೇಶದವರಿಗೂ ಕಾಲಕೇಯಲಿಗೂ ಭೃಗುವಂಶದವರಿಗೂ ಒಂದು ವಿರೋಧ ಇತ್ತು. ಭಾರೀ ಅಂತರ್ಯುದ್ಧಗಳು ನಡೀತಾ ಇದ್ದವು. ಈ ಯುದ್ಧ ಎಲ್ಲಿಯ ತನಕ ಮುಂದುವರಿಯಿತು ಅಂದರೆ, ಭೃಗುವಂಶದಲ್ಲಿ ಒಂದೇ ಒಂದು ಕುಡಿ ಹುಟ್ಟಬಾರದು, ಭೃಗುವಂಶ ಮುಂದುವರಿಬಾರದು ಅನ್ನುವ ನಿಟ್ಟಿನಿಂದ ಭೃಗುವಂಶವನ್ನು ಸಂಪೂರ್ಣ ನಿರ್ನಾಮ ಮಾಡುವ ಸಂಕಲ್ಪವನ್ನು ಹೈಹಯ ವಂಶದವರು ನಡೆಸಿದರು, ಕಾರ್ತವೀರ್ಯಾರ್ಜುನನ ವಂಶವರು. ಅದರಿಂದಾಗಿ ಅಲ್ಲಿ ಯಾರೂ ಗರ್ಭಿಣಿಯರಾಗುವ ಹಾಗಿಲ್ಲ, ಮುಂದೆ ವಂಶ ಮುಂದುವರಿಬಾರದು. ಗರ್ಭಿಣಿಯರು ಯಾರಾದರೂ ಇದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಯಾವುದೋ ಒಂದು ಔಷಧವನ್ನು ಕುಡಿಸುವುದು, ಗರ್ಭವನ್ನು ನಾಶ ಮಾಡುವುದು. ಅಂಥ ಸಂದರ್ಭದಲ್ಲಿ ಈ ಚ್ಯವನನ ಪತ್ನಿಯಾದಂತಹ ಆರುಷಿ ತನ್ನ ಹೊಟ್ಟೆಯಲ್ಲಿದ್ದಂತಹ ಗರ್ಭವನ್ನು ಹಾಗೆ ಜಾರಿಸಿ ತನ್ನ ತೊಡೆಯಲ್ಲಿ ಧರಿಸಿದ್ಲಂತೆ. ಭೃಗುವಂಶದಲ್ಲಿ ಏನೆಲ್ಲ ಘಟನೆಗಳು ನಡೆದಿದ್ದಾವೆ. ಇವಳಿಗೆ ಗರ್ಭ ಬೆಳೆದದ್ದು ಹೊಟ್ಟೆಯಲ್ಲ, ಊರುವಿನಲ್ಲಿ. ಊರು ಅಂದರೆ ತೊಡೆ, ತೊಡೆಯಲ್ಲಿ ಗರ್ಭವನ್ನು ಬೆಳೆಸಿಕೊಂಡು ಕೊನೆಗೆ ತೊಡೆಯಿಂದಲೇ ಅವ ಹುಟ್ಟಿದ್ದು. ಋಷಿ ಮುನಿಗಳು ತೊಡೆಯನ್ನು ಬಗೆದು ಅಲ್ಲಿಂದ ಮಗುವನ್ನು ತೆಗೆದದ್ದು, ಆಮೇಲೆ ಮತ್ತೆ ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಪಡಿಸಿದರು. ಹೀಗೆ ಊರುವಿನಿಂದ ಹುಟ್ಟಿದ ಮಗು ಅನ್ನುವ ಕಾರಣದಿಂದ ಆ ಮಗುವಿಗೆ ಔರ್ವ ಅಂತ ಹೆಸರು. ಆದರೆ ಹುಟ್ಟಿದಂತಹ ಔರ್ವ ಸಿಕ್ಕಾಬಟ್ಟೆ ಸಿಟ್ಟು, ಹುಟ್ಟಿದಾಗಲೇ ಸಿಟ್ಟು. ನೋಡಿ, ಹಿಂದೆ ಚ್ಯವನನ ಬಗ್ಗೆ ಕೇಳಿದ್ದೇವೆ. ಚ್ಯವನ ಹುಟ್ಟಿದಾಗಲೇ ಸಿಟ್ಟಿನಿಂದ ಆ ಪುಲೋಮ ಅನ್ನುವ ರಕ್ಕಸನನ್ನು ಸುಟ್ಟು ಹಾಕಿದ್ದಾನೆ. ಇದೀಗ ಚ್ಯವನನ ಪತ್ನಿಯಾದಂತಹ ಆರುಷಿಯಲ್ಲಿ
ಆವಿರ್ಭವಿಸಿದಂತಹ ಈ ಮಗು ಔರ್ವ, ಅವನು ಒಂದು ರೀತಿಯ ಸಿಟ್ಟಿನ ಒಂದು ಪಿಂಡವಾಗಿ, ಸಿಟ್ಟಿನ ಪಿಂಡ ಅಂದ್ರೆ ಸಿಟ್ಟಿನ ರಾಶಿ, ಕೆಂಡದ ಹಾಗೆ ಕಾಣಿಸ್ತಾ ಇದ್ದಾನೆ. ಆ ಸಿಟ್ಟಿನಿಂದ ಆತ ಈ ಕಾಲಕೇಯರ ಮತ್ತು ಹೈಹಯ ವಂಶದ ರಕ್ಕಸರ ಮತ್ತು ರಾಜರುಗಳ ವಂಶವನ್ನೇ ಸುಡುವುದಕ್ಕೆ ಹೊರಟ. ನಾನು ಎಲ್ಲರನ್ನೂ ಸುಟ್ಟು ಹಾಕ್ತೇನೆ ಅಂತ. ಹೇಗೆ ನನ್ನ ಅಪ್ಪನಾದ ಚ್ಯವನ ಹುಟ್ಟುವಾಗಲೇ ಪುಲೋಮನೆಂಬಂತಹ ರಕ್ಕಸನನ್ನು ಸುಟ್ಟು ಹಾಕಿದ್ದಾನೋ, ಹಾಗೆ ನಾನು ನಮ್ಮ ಭೃಗುವಂಶವನ್ನು ಸಂಹಾರ ಮಾಡಬೇಕು ಅಂತ ಸಂಕಲ್ಪಿಸಿರ್ತಕ್ಕಂತಹ ಸಮಗ್ರ ರಾಜವಂಶ ಮತ್ತು ರಾಕ್ಷಸ ವಂಶವನ್ನು ಸಂಹಾರ ಮಾಡ್ತೇನೆ ಅಂತ ಆ ಸಿಟ್ಟಿನಿಂದ ಹೊರಟಿದ್ದಾನೆ. ಆವಾಗ ವಂಶದ ಮೂಲ ಪುರುಷನಾದಂತಹ ಭೃಗು ಮತ್ತು ಭೃಗುವಿನ ತಂದೆಯಾದಂತಹ ಚತುರ್ಮುಖ ಬ್ರಹ್ಮ ಅವರಿಬ್ಬರೂ ಕೂಡ ಬಂದು ಈ ಔರ್ವನನ್ನು ಸಮಾಧಾನ ಮಾಡ್ತಾರೆ. ಯಾರೋ ಒಬ್ಬನಿಂದ ನಿನ್ನ ತಾಯಿಗೆ ತೊಂದರೆ ಆಯಿತು ಅಂತ ಹೇಳಿ ಇಡೀ ಜನಾಂಗೀಯ ದ್ವೇಷವನ್ನು ನಾವು ಬೆಳೆಸುವುದು ಸರಿಯಲ್ಲ. ಸಂಪೂರ್ಣವಾಗಿ ಆ ವಂಶವನ್ನೇ ನಿರ್ವಂಶ ಮಾಡ್ತೇನೆ ಅಂತ ಹೊರಡುವಂಥದ್ದು ಸಮಂಜಸವಾದ ಕ್ರಮ ಅಲ್ಲ. ಅದು ಬ್ರಾಹ್ಮಣರಿಗೆ ಸಂಬಂಧಪಟ್ಟ ಧರ್ಮವೂ ಕೂಡ ಅಲ್ಲ. ಈ ರೀತಿಯ ಸಿಟ್ಟನ್ನು ನೀನು ಬೆಳೆಸಿಕೊಳ್ಳಬಾರದು ಅಂತ ಹಿರಿಯರೆಲ್ಲ ಉಪದೇಶ ಮಾಡಿದರು. ಈ ಉಪದೇಶದಿಂದ ಶಾಂತನಾದಂತಹ ಔರ್ವ ಕೇಳ್ತಾನೆ, ನಾನು ಹುಟ್ಟುವಾಗಲೇ ಈ ಕ್ರೋಧವೆಂಬ ಅಗ್ನಿಯನ್ನು ಹೊತ್ತು ಬಂದಿದ್ದೇನೆ. ಈ ಅಗ್ನಿ ಪ್ರಪಂಚವನ್ನು ಸುಡುವ ಶಕ್ತಿಯುಳ್ಳದ್ದು. ಈಗ ನಾನು ಸಮಾಧಾನ ಮಾಡಿಕೊಳ್ಳಬೇಕು ಅಂದರೆ ಈ ಕ್ರೋಧಾಗ್ನಿಯನ್ನು ನಾನು ಎಲ್ಲಿ ಇಡಬೇಕು, ಅದರ ರಕ್ಷಣೆ ಹೇಗೆ? ಆವಾಗ ಚತುರ್ಮುಖ ಹೇಳಿದ, ನಿನ್ನ ಕ್ರೋಧಾಗ್ನಿಯನ್ನು ಸಮುದ್ರದಲ್ಲಿ ಕೊಂಡೋಗಿ ಇಡು ಅಂತ. ಹಾಗೆ ಔರ್ವ ತನ್ನ ಕೋಪವೆಂಬ ಪ್ರಜ್ವಲಿಸುವ ಬೆಂಕಿಯನ್ನು ಆತ ಸಮುದ್ರದಲ್ಲಿಟ್ಟ. ಗಂಗೆಯಲ್ಲಿಟ್ಟರೆ ಗಂಗೆಯೂ ಕೂಡ ಕರಗಿ ಹೋದಾಡುವ ಅಂತಹ ಸಿಟ್ಟದು. ಆ ಸಿಟ್ಟಿನ ಕ್ರೋಧಾಗ್ನಿಯನ್ನು ಸಮುದ್ರದಲ್ಲಿಟ್ಟದ್ದು. ಸಮುದ್ರದಲ್ಲಿಟ್ಟದ್ದು ಇವತ್ತಿಗೂ ಕೂಡ ಇದೆ ಅಂತೆ. ಅದಕ್ಕೆ ಔರ್ವಾನಲ ಅಂತ ಹೆಸರು. ಔರ್ವ ಅನ್ನುವ ಮಹರ್ಷಿ ಭಾರ್ಗವ ಗೋತ್ರದಲ್ಲಿ ಬಂದವ. ಆತ ತನ್ನ ಸಿಟ್ಟೆಂಬಂತಹ ಬೆಂಕಿಯನ್ನು ಸಮುದ್ರದಲ್ಲಿಟ್ಟ. ಆ ಸಮುದ್ರದಲ್ಲಿಟ್ಟ ಬೆಂಕಿ ಸಮುದ್ರಕ್ಕೆ ಉಪಕಾರಕವಾಯಿತು. ಹೇಗೆ ಉಪಕಾರ ಮಾಡ್ತದೆ ಅಂದರೆ, ಸಮುದ್ರಕ್ಕೆ ಮಳೆಗಾಲದಲ್ಲಿ ಜಾಸ್ತಿ ಬಂದಂತಹ ನೀರಿನಿಂದ ಸಮುದ್ರ ಉಕ್ಕದೇ ಇರುವ ಹಾಗೆ ಈ ಬೆಂಕಿ ಸಮುದ್ರದಲ್ಲಿದ್ದು ನೀರನ್ನು ತಾನು ಆವಿಯಾಗಿಸ್ತದೆ. ಅದು ಔರ್ವಾನಲ. ಅದನ್ನು ಬಾಡವಾಗ್ನಿ ಅಥವಾ ವಾಡವಾಗ್ನಿ ಅಂತ ಕರೀತಾರೆ. ವಾಡವಾಗ್ನಿ ಅಂದರು, ಔರ್ವಾನಲ ಅಂದರು, ಸಾಮುದ್ರ ಅಗ್ನಿ ಅಂದರೆ ಸಮುದ್ರದಲ್ಲಿರತಕ್ಕಂತಹ ಬೆಂಕಿ ಅಂತ ಹೇಳಿದ್ರು ಒಂದೇ. ಇದರ ಉತ್ಪತ್ತಿ ಆದದ್ದು ಈ ಭೃಗುವಂಶದಲ್ಲಿ ಚ್ಯವನನ ಮಗನಾಗಿ ಹುಟ್ಟಿ ಬಂದಂತಹ ಔರ್ವನ ಮೂಲಕವಾಗಿ ಅನ್ನೋದು ನಾವು ಮಹಾಭಾರತದಿಂದ ತಿಳಿಯಬೇಕಾದ ವಿಷಯ. ಚ್ಯವನನಿಗೆ ಮತ್ತೊಬ್ಬಳು ಪತ್ನಿ ಇದ್ಲು. ಇಲ್ಲಿಯ ತನಕ ನೋಡಿದ್ದು ಆರುಷಿ ಅನ್ನುವ ಪತ್ನಿಯ ಬಗ್ಗೆ. ಇನ್ನೊಂದು ಮದುವೆ ಆಯಿತು. ಯಾವಾಗ ಅಂದರೆ ಚ್ಯವನನಿಗೆ ಇವತ್ತಿನ ವಯಸ್ಸಿನ ಲೆಕ್ಕಾಚಾರದಲ್ಲಿ 99 ವರ್ಷ ಆದಾಗ ಮದುವೆ ಆದದ್ದವನಿಗೆ. ಆ ವಯಸ್ಸಿನಲ್ಲಿ ಒಂದು ಮದುವೆ. ಆವಾಗ ಚ್ಯವನನ ಶರೀರದಿಂದ ಚರ್ಮವನ್ನು ಎಳೆದ್ರೆ ಒಂದು ಗೇಣಿನಷ್ಟು ಹೊರಗೆ ಬರ್ತಿತ್ತಂತೆ, ಅಂಥ ಮುದುಕ. ಆ ಮುದುಕ ಚ್ಯವನನಿಗೆ ಜರಠನಿಗೆ ಒಂದು ಮದುವೆ ಆಯಿತು. ಆ ಮದುವೆ ಆಗುವುದಕ್ಕೆ ಒಂದು ಪ್ರಕರಣ ಇತ್ತು. ಏನು? ಚ್ಯವನ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡ್ತಾ ಎಷ್ಟು ಆತ ಅಂತರ್ಮುಖಿ ಆಗಿದ್ದ ಅಂತ ಹೇಳಿದರೆ, ಅವನಿಗೆ ವಾಕ್ಯದಲ್ಲಿ ಏನು ನಡೆಯುತ್ತೆ ಅನ್ನುವ ಪ್ರಜ್ಞೆ ಇರಲಿಲ್ಲ. ತಪಸ್ಸು ಮಾಡ್ತಾ ಇದ್ದವನ ಮೈ ಮೇಲೆ ಹುತ್ತ ಬೆಳೆಯಿತು. ಬೆಳೆದಂತಹ ಹುತ್ತದ ಮಧ್ಯದಲ್ಲಿ ಇವ ತಪಸ್ಸು ಮಾಡ್ತಾ ಇದ್ದಾನೆ. ವಾಲ್ಮೀಕಿಯ ಹಾಗೆ ವಲ್ಮೀಕ ಅಂತ ಹೆಸರು ಹುತ್ತಕ್ಕೆ. ಹುತ್ತದ ಮಧ್ಯದಲ್ಲಿ ತಪಸ್ಸು. ಆತನ ಶರೀರದ ಬಗ್ಗೆ ಆಲೋಚನೆಯೇ ಇಲ್ಲ. ಆ ರೀತಿ ತಪಸ್ಸು ಮಾಡ್ತಾ ಇದ್ದಾಗ ಅಲ್ಲಿಗೆ ಸೂರ್ಯವಂಶದ ಒಬ್ಬ ರಾಜ ಶರಿಯಾತಿ ಅಂತ ಅವನಿಗೆ ಹೆಸರು. ಆ ಶರಿಯಾತಿ ಕಾಡಿಗೆ ಬಂದಿದ್ದಾನೆ. ಬೇಟೆ ಆಡುವುದಕ್ಕೋಸ್ಕರ ಬಂದದ್ದು. ಬರುವಾಗ ಆ ಶರಿಯಾತಿಯ ಮಗಳು ಸುಕನ್ಯಾ ಅಂತ ಆಕೆಯ ಹೆಸರು. ಆಕೆ ಅಪ್ಪನ ಹತ್ರ ಕೇಳ್ತಾಳೆ, ಅಪ್ಪ, ನೀವು ಕಾಡಿಗೆ ಇವತ್ತು ಹೋಗ್ತಾ ಇದ್ದೀರಿ. ನಾನು ನನ್ನ ಗೆಳತಿಯ ಜೊತೆಗೆ ನಿಮ್ಮ ಕಾಡಿಗೆ ಬರಬೇಕು, ನಿಮ್ಮ ಜೊತೆಗೆ ಬೇಟೆ ಆಡುವ ಸಂದರ್ಭದಲ್ಲಿ ಕಾಡಿಗೆ ಬರಬೇಕು ಅಂತ ಬಯಸಿದ್ದೇವೆ. ಯಾಕಂದರೆ ಕಾಡಿನಲ್ಲಿ ನಾನಾ ಥರದ ಪುಷ್ಪಗಳಿರ್ತವೆ, ಜೇನು ಸಿಗ್ತದೆ, ನಾನಾ ರೀತಿಯ ಫಲಗಳು ಸಿಗ್ತವೆ. ಆ ವಾತಾವರಣ ಪ್ರಕೃತಿಯನ್ನು ಅನುಭವಿಸಬೇಕು ಅಂತ ಆಗಿದೆ. ರಾಜನಿಗೆ ವಯಸ್ಸಿಗೆ ಬಂದಂತಹ ಹುಡುಗಿಯನ್ನು ಕಾಡಿಗೆ ಕರ್ಕೊಂಡು ಹೋಗೋದು ಅಷ್ಟು ಇಷ್ಟ ಇಲ್ಲ. ಆದರೆ ಆ ಯೌವನದಲ್ಲಿ ಕೇಳತಕ್ಕಂಥ ಆಸೆಯನ್ನು ಈಡೇರಿಸದೇ ಇರುವುದು ಕೂಡ ತಪ್ಪು ಅಂತ ಆಲೋಚಿಸಿದಂತಹ ರಾಜ ಸಖಿಯರ ಜೊತೆಗೆ ಬರುವುದಾದರೆ ಬರ್ಬೋದು ಅಂತ ಹೇಳಿದ. ಹಾಗೆ ಸುಕನ್ಯೆ ಶರಿಯಾತಿಯ ಮಗಳು ತನ್ನ 2 ಸಖಿಯರ ಜೊತೆಗೆ ಈ ರಾಜನ ಜೊತೆಗೆ ತಾನೂ ಕಾಡಿಗೆ ಬಂದಿದ್ದಾಳೆ. ಕಾಡಿನಲ್ಲಿ ಬೇಟೆಯಾಡಿ ಮಧ್ಯಾಹ್ನದ ತನಕ ಸುಸ್ತಾದಂತಹ ರಾಜ
ತನ್ನ ಸೇನಾಧಿಪತಿ ಮತ್ತು ತನ್ನ ಸುತ್ತಮುತ್ತ ಇರತಕ್ಕಂತಹ ಭಟರ ಜೊತೆಗೆ ಒಂದು ಮರದ ಅಡಿಯಲ್ಲಿ ವಿಶ್ರಾಂತಿಯಲ್ಲಿ ಇದ್ದಾರೆ. ಅಷ್ಟು ಹೊತ್ತಿಗೆ ಈ ಸುಕನ್ಯೆ ತನ್ನ ಸೇವಕಿಯರ ಜೊತೆಗೆ ಸ್ವಲ್ಪ ಸುತ್ತಾಡಿ ಬರುವ ಅಂತ ಅತ್ತಿತ್ತ ಸುತ್ತಾಡ್ತಾ ಒಂದು ಮರಕ್ಕೆ ಅಂಟಿ ಬೆಳೆದಂತಹ ಲತೆಯಲ್ಲಿರುವ ಸುಂದರವಾದ ಪುಷ್ಪವನ್ನು ತೆಗೆದು ಅದನ್ನು ತನ್ನ ಮುಡಿಯಲ್ಲಿ ಧರಿಸಿ, ಅಷ್ಟು ಹೊತ್ತಿಗೆ ಅಷ್ಟು ದೂರದಲ್ಲಿ ಇನ್ನೊಂದು ಲತೆಯಲ್ಲಿ ಬಹಳ ಸುಂದರವಾದ ಪರಿಮಳಿತ ಪುಷ್ಪ ಕಂಡಿತು ಅಂತ ಹೇಳಿ ಅಲ್ಲಿಗೂ ಹೋಗಿ ಹಾಗೆ ಪುಷ್ಪವನ್ನು ಕೀಳ್ತಾ ಇರಬೇಕಾದ್ರೆ ಆ ಬಳ್ಳಿಯ ಮಧ್ಯ ಒಂದು ಹುತ್ತ ಕಂಡಿತು. ಆ ಹುತ್ತದಲ್ಲಿ ಎರಡು ಫಳಫಳಿಸತಕ್ಕಂತಹ ರತ್ನ ಕಂಡಿತು. ಫಳಫಳ ಅಂತಿದೆ. ಅವಳು ಅಂದುಕೊಳ್ತಾಳೆ, ಇದು ಎಷ್ಟು ಸುಂದರವಾದ ರತ್ನ, ಈ ಪುಷ್ಪದ ಜೊತೆಗೆ ಈ ರತ್ನವನ್ನು ಸೇರಿಸಿ ನಾನು ಕಟ್ಟಿರುವ ಎರಡು ಜಡೆಯಲ್ಲೂ ಧಾರಣೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತದಲ್ವಾ ಅಂತ ಆಲೋಚನೆ ಮಾಡಿಕೊಂಡು ಆ ಎರಡು ರತ್ನವನ್ನು ಅಲ್ಲೇ ಇದ್ದಂತಹ ಒಂದು ಮುಳ್ಳು ಹಂದಿಯ ಮುಳ್ಳನ್ನು ತೆಗೆದು ಅದನ್ನು ಕಿತ್ತುಬಿಟ್ಟು, ಯಾವಾಗ ಆ ಎರಡು ರತ್ನಗಳಿಗೆ ಫಳಫಳ ಅಂತ ಹೊಳಿತಾ ಇದ್ದದ್ದಕ್ಕೆ ಇವಳು ಮುಳ್ಳು ಚುಚ್ಚಿದ್ದಾಳೆ, ಅಷ್ಟು ಹೊತ್ತಿಗೆ ಅಲ್ಲಿಂದ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ರಕ್ತ ನೋಡಿದ ಕೂಡಲೇ ಹೆದರಿಕೆ ಆಯಿತು ಹುಡುಗಿಗೆ. ತನ್ನ ಗೆಳತಿಯರ ಜೊತೆಗೆ ಓಡಿಕೊಂಡು ಬರ್ತಾಳೆ. ಓಡಿಕೊಂಡು ಅಪ್ಪನ ಹತ್ರ ಬರುವುದರ ಒಳಗೆ ಏನಾಗಿದೆ, ಅಪ್ಪನಿಗೆ ಜೊತೆಗೆ ಅಲ್ಲಿರುವ ಸೇನಾಧಿಪತಿ ಮತ್ತು ಭಟರಿಗೆ ಮೈಯಲ್ಲಿರುವ ಎಲ್ಲ ಖುಷಿಯಾಗುವುದಕ್ಕೆ ಆಗಿದೆ. ಒಂದು ರೀತಿಯ ಉರಿ ಜ್ವರ, ಕಣ್ಣಿನಲ್ಲಿ ಉರಿ, ಮೂಗಿನಲ್ಲಿ ಉರಿ, ಬಾಯಿಯಲ್ಲಿ ಉರಿ, ಕಿವಿ ಉರಿ, ಅದೋ ದ್ವಾರಗಳಲ್ಲಿ ಉರಿ, ಒಟ್ಟು ಶರೀರದ ಎಲ್ಲಾ ದ್ವಾರಗಳಲ್ಲೂ ಕೂಡ ಉರಿ ಜ್ವರ ಪ್ರಾರಂಭ ಆಗಿಬಿಟ್ಟಿದೆ. ಯಾಕೆ ಹೀಗಾಯಿತು ಅಂತ ರಾಜ ವಿಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ಪಕ್ಕದಲ್ಲಿ ಚವನ ಮಹರ್ಷಿಗಳ ಆಶ್ರಮ ಇದೆ. ಆಶ್ರಮದಲ್ಲಿರುವ ಚವನ ಮಹರ್ಷಿಗಳಿಗೆ ಯಾರಾದರೂ ಉಪದ್ರವ ಮಾಡಿದರೆ ಅವರ ಶಾಪದಿಂದ ಹೀಗಾಗುವುದಕ್ಕೆ ಸಾಧ್ಯ ಇದೆ. ಮಾಡಲಿಲ್ಲ ಆದರೆ ಯಾಕೆ ಹೀಗಾಯಿತು, ಯಾರು ಅಪಚಾರ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಚವನ ಸುತೆಯಾದಂತಹ ಸುಕನ್ಯೆ ಓಡಿಕೊಂಡು ಬರ್ತಾಳೆ. ಬಂದು ಅಲ್ಲಿ ರಕ್ತ ಸೋರ್ತಾ ಇದೆ, ನಾನು ಹೀಗೆ ಮಾಡಿದೆ ಅಂತ ಕಥೆ ಹೇಳ್ತಾಳೆ. ರಾಜ ಎಲ್ಲರನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಹೋಗಿ ನೋಡಿದರೆ ಹುತ್ತದ ಒಳಗೆ ತಪಸ್ಸು ಮಾಡ್ತಾ ಇದ್ದಂತಹ ಮಹರ್ಷಿಯ ಸುಂದರವಾದ ಎರಡು ಕಣ್ಣುಗಳನ್ನೇ ಆ ತೇಜಸ್ವಿ ಕಣ್ಣುಗಳೇ ರತ್ನ ಅಂತ ಭಾವಿಸಿಕೊಂಡು ಈಕೆ ಮುಳ್ಳು ಹಂದಿಯ ಮುಳ್ಳನ್ನು ಹಾಕಿ ಆ ಕಣ್ಣನ್ನು ಕಿತ್ತು ಬಿಟ್ಟಿದ್ದಾಳೆ. ಕಣ್ಣಿಗೆ ಬಿದ್ದಂತಹ ಪೆಟ್ಟಿನಿಂದಾಗಿ ಈತನ ಕಣ್ಣಿನಲ್ಲಿ ರಕ್ತ ಸೋರಿದೆ. ರಕ್ತ ಸೋರಿದ್ದನ್ನು ನೋಡಿ ಹೆದರಿಕೊಂಡು ಇವರು ಓಡಿ ಬಂದಿದ್ದಾರೆ. ರಾಜ ಅಲ್ಲಿ ಬಂದ. ಮಹರ್ಷಿ ಹುತ್ತದಿಂದ ಹೊರಗೆ ಬಂದಿದ್ದಾನೆ. ಅವನಿಗೆ ಪ್ರಪಂಚವನ್ನು ಕಾಣುವುದಕ್ಕೆ ಕಣ್ಣು ಇಲ್ಲ ಅನ್ನುವ ಪ್ರಸಂಗ ನಿರ್ಮಾಣ ಆಗಿದೆ. ಈ ಸ್ಥಿತಿಯಲ್ಲಿ ಆತನನ್ನು ಸಮಾಧಾನ ಮಾಡುವ ಬಗೆ ಹೇಗೆ? ರಾಜ ಸೀದ ಬಂದು ಆತನಿಗೆ ನಮಸ್ಕಾರ ಮಾಡಿದ. ನನ್ನ ಮಗಳಿಂದಾಗಿ ಇಂತಹ ಅನಾಚಾರ ಆಗಿದೆ. ತಮ್ಮ ಕಣ್ಣು ಹೋದದ್ದು ಅದು ನನ್ನ ಮಗಳ ಅಚಾತುರ್ಯದಿಂದ ನಡೆದಿರುವಂಥದ್ದು. ಆದರೆ ಒಂದು ರಾಜನ ಪ್ರಜೆಗಳಲ್ಲಿ ಯಾರಿಗಾದರೂ ಇಂತಹ ಅನರ್ಥವಾದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ರಾಜ. ಆದ್ರಿಂದ ನಾನು ಈ ಅಪರಾಧದಿಂದ ಸೋತಿದ್ದೇನೆ. ಇದರಿಂದಾಗಿ ನಮಗೆ ಉಂಟಾಗಿರುವ ಉರಿ ಜ್ವರವನ್ನು ತಾವು ಪರಿಹಾರ ಮಾಡಬೇಕು ಅಂತ ಕೇಳಿಕೊಳ್ತಾನೆ. ಉರಿ ಜ್ವರದ ಪರಿಹಾರ ಏನೋ ಆಯಿತು. ಉರಿ ಜ್ವರದ ಪರಿಹಾರ ಆಯಿತು. ಅದರ ಜೊತೆಗೆ ಈ ಒಬ್ಬ ಮಹರ್ಷಿಯ ಕಣ್ಣು ತೆಗೆದಂತಹ ದೋಷದಿಂದ ಪ್ರಜೆಗಳಿಗೆಲ್ಲ ಅನಾಹುತ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಪ್ರಜೆಗಳಿಗೆ ಅನಾಹುತ ಆಗಬಾರ್ದು. ಆದ್ರಿಂದ ನೀವು ಇದಕ್ಕೆ ಕ್ಷಮೆ ಕೊಡಬೇಕು. ನಾನು ಯಾವ ರೀತಿಯಲ್ಲಿ ತಮಗೆ ಸಹಕಾರವನ್ನು ಕೊಟ್ಟರೆ ಈಗ ಆಗಿರತಕ್ಕಂತಹ ಅಪಚಾರದ ಪರಿಹಾರ ಆಗ್ತದೆ ಅಂತ ಆತ ಋಷಿಗಳ ಹತ್ರ ಕೇಳಿದ. ಆವಾಗ ಋಷಿಗಳು ಹೇಳಿದರು, ನನ್ನ ಕಣ್ಣು ಹೋಗಿದೆ, ಈಗ ನಿನ್ನ ಮಗಳನ್ನು ನಾನು ಆ ಕಣ್ಣಿನಿಂದ ನೋಡಿದ್ದೆ, ಆದರೆ ಅದೇ ಕಣ್ಣನ್ನು ಆಕೆ ಕಿತ್ತು ಹಾಕಿದ್ದಾಳೆ. ಈ ಕಾರಣದಿಂದ ಈ ಅಪಚಾರ ಪರಿಹಾರ ಆಗಬೇಕು ಅಂತಾದರೆ ನಿನ್ನ ಮಗಳನ್ನು ನನಗೆ ವಿವಾಹ ಮಾಡಿಕೊಡಬೇಕು ಅಂತ ಕೇಳ್ತಾನೆ. ಎಷ್ಟು 99 ವರ್ಷದ ಮುದುಕನಾದಂತಹ ಮಹರ್ಷಿ ಚವನ ಯುವತಿಯಾದ 16 ವರ್ಷದ ಷೋಡಶಿಯಾಗಿರತಕ್ಕಂತಹ ಆಕೆಯನ್ನು ಮದುವೆ ಮಾಡಿಕೊಟ್ರೆ ಈ ದೋಷ, ಕಣ್ಣು ತೆಗೆದ ದೋಷದಿಂದ ಪ್ರಪಂಚಕ್ಕೆ ನಿನ್ನ ಪ್ರಜೆಗಳಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅಂತ ಹೇಳಿದ. ಈಗ ಲೋಕದ ಕ್ಷೇಮದ ದೃಷ್ಟಿಯಿಂದ, ಯಾಕಂದರೆ ಒಬ್ಬ ತಪಸ್ವಿಗೆ ಅಪಚಾರ ರಾಜನಿಂದ ಘಟಿಸಿತು ಅಂತಾದರೆ ಅದರ ಸಂಪೂರ್ಣ ಅನಾಹುತ ಪ್ರಜೆಗಳು ಅನುಭವಿಸ್ತಾರೆ. ಹಾಗಾಗಬಾರದು. ಆದ್ದರಿಂದ ಈ ಮಹರ್ಷಿ ಚವನರನ್ನು ತೃಪ್ತಿಪಡಿಸುವಂಥದ್ದು ನನ್ನ ಅನಿವಾರ್ಯವಾದ ಕರ್ತವ್ಯ, ದೇಶಕ್ಷೇಮದ ಉದ್ದೇಶ. ಆದರೆ ಏನು ಮಾಡುವುದು? ವಯಸ್ಸಿಗೆ ಬಂದಂತಹ ಹುಡುಗಿಯನ್ನು ಇಂತಹ ಮುದುಕಿಗೆ ಮದುವೆ ಮಾಡಿಕೊಡುವುದು ಅಂತ ರಾಜ ಯೋಚಿಸ್ತಾ ಇದ್ದಾನೆ.
ಆವಾಗ ಆ ಸುಕನ್ಯೆಯೇ ಹೇಳ್ತಾಳೆ, ರಾಜ ಅಪ್ಪ ತಾವು ಯೋಚಿಸಬೇಡಿ, ನನ್ನನ್ನು ಮದುವೆ ಮಾಡಿಕೊಡಿ. ನನಗೆ ನೀವು ಕೊಟ್ಟ ಸಂಸ್ಕಾರದ ಬಲದಿಂದ ಈ ಋಷಿಯನ್ನು ಯಾವ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಹಾಗೆ ನಾನು ಸೇವೆ ಮಾಡ್ತೇನೆ. ನನ್ನನ್ನು ಇವರಿಗೆ ಮದುವೆ ಮಾಡಿಕೊಡುವುದರಿಂದ ಊರಿಗೆಲ್ಲ ಕ್ಷೇಮ ಆಗ್ತದೆ ಅಂತ ಹೇಳಿದರೆ ತಾವು ಯೋಚನೆ ಮಾಡುವುದು ಬೇಡ ಅಂತ ಅಪ್ಪನನ್ನು ತಾನೇ ಸಮಾಧಾನ ಮಾಡ್ತಾಳೆ. ರಾಜ ಆ ಮಗಳ ಬಗ್ಗೆ ಕನಿಕರದ ಜೊತೆಗೆ, ಮಗಳ ಬಗ್ಗೆ ಅತಿಶಯಿತವಾದ ಪ್ರೀತಿಯ ಜೊತೆಗೆ ಚ್ಯವನನಿಗೆ ಯುವತಿಯಾದ ಮಗಳನ್ನು ಮದುವೆ ಮಾಡಿಕೊಟ್ಟ. ಹೀಗೆ ಚ್ಯವನನ ಎರಡನೆಯ ಪತ್ನಿ ಸುಕನ್ಯೆ. ಸುಕನ್ಯೆ ಚ್ಯವನನ ತಪಸ್ಸಿಗೆ ಸಂಪೂರ್ಣ ಸಹಕಾರ ಕೊಡ್ತಾಳೆ. ಎಷ್ಟು ಸಹಕಾರ ಅಂತ ಹೇಳಿದರೆ, ಚ್ಯವನನಿಗೆ ತನ್ನ ಕಣ್ಣು ಇಲ್ಲ ಅನ್ನುವುದೇ ಮರೆತು ಹೋಗಿತ್ತಂತೆ. ಯಾಕಂದರೆ ಅವನ ಕಣ್ಣಿನ ಕೆಲಸವನ್ನು ಈ ಹೆಂಡತಿ ಮಾಡ್ತಾಳೆ. ಅವನಿಗೆ ಕಣ್ಣು ಇಲ್ಲದೆ ಹೋದರೂ ಕೂಡ ಪತ್ನಿಯಾದಂತಹ ಸುಕನ್ಯೆ ಆತನ ಕೈ ಹಿಡಿದು ಸ್ನಾನಕ್ಕೆ ಹೋಗುವಲ್ಲಿಗೆ ಸ್ನಾನಕ್ಕೆ ಹೋಗಿ, ಎಲ್ಲಿ ಕಲ್ಲಿದೆ, ಎಲ್ಲಿ ಎತ್ತರ ಇದೆ, ಎಲ್ಲಿ ತಗ್ಗು ಇದೆ ಅನ್ನುವುದನ್ನು ಹೆಜ್ಜೆ ಹೆಜ್ಜೆಗೆ ನಿರೂಪಿಸ್ತಾ ಇವನಿಗೆ ಕಣ್ಣು ಇಲ್ಲ ಅನ್ನುವುದು ಗೊತ್ತಾಗದೇ ಇರುವ ರೀತಿಯಲ್ಲಿ ಆತನ ಸಂಸಾರ ನಡೆದಿದೆ. ಚ್ಯವನ ಮಹರ್ಷಿ ಕೆಲವು ವರ್ಷಗಳ ತನಕ ತಪಸ್ಸು ಮಾಡಿದ. ಅವನಿಗೆ ಈಗ ಸುಮಾರು 125 ವರ್ಷಗಳು ಚ್ಯವನನಿಗೆ. ತಪಸ್ಸು ಮಾಡ್ತಾ ಇದ್ದವ. ಆ ಸಮಯದಲ್ಲಿ ಆಗಾಗ ಅಶ್ವಿ ದೇವತೆಗಳು ಅಲ್ಲಿಗೆ ಬರ್ತಾ ಇದ್ರು. ಅಶ್ವಿನಿ ದೇವತೆಗಳು ಅಂತ ನಾವು ಕರಿತೇವೆ. ಚ್ಯವನ ಆಯುರ್ವೇದದಲ್ಲಿ ಮಹಾ ನಿಷ್ಣಾತನಾದವ. ಅಶ್ವಿನಿ ದೇವತೆಗಳು ಕೂಡ ಆಯುರ್ವೇದ ವೈದ್ಯರು. ಅವರು ಅಲ್ಲಿ ಆಗಾಗ ಆಗಮಿಸ್ತಾ ಇದ್ರು. ಚ್ಯವನನ ಜೊತೆಗೆ ಆಯುರ್ವೇದದ ಕೆಲವು ಚಿಂತನೆಗಳನ್ನು ನಡೆಸ್ತಾ ಇದ್ರು. ಇವಾಗ ಚ್ಯವನ ಮಹರ್ಷಿಗಳಿಗೆ ತನ್ನ ಪತ್ನಿಯಾದಂತಹ ಸುಕನ್ಯೆಗೆ ಅನುಗ್ರಹ ಮಾಡಬೇಕು. ಅಷ್ಟು ಪ್ರೀತಿಯಿಂದ ನನ್ನ ಸೇವೆ ಮಾಡ್ತಾ ಇದ್ದಾಳೆ, ಅವಳಿಗೆ ಅನುಗ್ರಹಿಸಬೇಕು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಣ್ಣು ಇಲ್ಲದೆ ಇದ್ದಂತಹ ಮುದುಕನಾದ ನನ್ನನ್ನು ಮದುವೆಯಾಗಿ ರಾಜಕುಮಾರಿಯಾದಂತಹ ಸುಕನ್ಯೆ ಒಂದು ಸಂತಾನ ಪಡೆಯುವುದಕ್ಕೂ ಅವಕಾಶ ಇಲ್ಲದೆ ಇರುವ ಹಾಗಿದ್ದಾಳಲ್ವಾ ಅಂತ ಅವಳ ಮೇಲೆ ಕನಿಕರ ಈ ಸ್ವತಃ ಚ್ಯವನ ಮಹರ್ಷಿಗೆ ಬಂದಿದೆ. ಒಂದು ಬಾರಿ ಅಶ್ವಿನಿ ದೇವತೆಗಳು ಇವರಲ್ಲಿ ಸನಿಹಕ್ಕೆ ಬಂದಾಗ ಚ್ಯವನ ಹೇಳ್ತಾನೆ ಅಶ್ವಿನಿ ದೇವತೆಗಳ ಹತ್ರ, ನಾವು ಇಷ್ಟೆಲ್ಲ ಆಯುರ್ವೇದದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಆಯುರ್ವೇದದಲ್ಲಿ ಕಣ್ಣು ಹೋದವನಿಗೆ ಕಣ್ಣು ಬರಿಸುವುದಕ್ಕೆ ಬೇಕಾದ ಅನೇಕ ವಿಧಾನಗಳಿದ್ದಾವೆ. ಜೊತೆಗೆ ಮುಪ್ಪು ಬಂದವನಿಗೆ ಯೌವನ ಬರುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯೂ ಕೂಡ ಇದೆ. ತಾವು ದೇವ ವೈದ್ಯರು, ನನಗೆ ಕಣ್ಣು ಬರಬೇಕು ಮತ್ತು ಯೌವನ ಬರಬೇಕು. ಹಾಗೆ ನೀವು ಮಾಡಿದಿರಿ ಅಂತಾದರೆ ನಾನು ನಿಮಗೊಂದು ಉಪಕಾರ ಮಾಡ್ತೇನೆ. ಏನು? ನೀವು ದೇವತಾ ಶ್ರೇಷ್ಠರು, ಆದರೆ ನಿಮಗೆ ದೇವತೆಗಳ ಜೊತೆಗೆ ಪಂಕ್ತಿ ಇಲ್ಲ. ದೇವತೆಗಳಿಗೆ ಸೋಮಯಾಗದಲ್ಲಿ ಆಹುತಿ ಇದೆ, ಆದರೆ ಅಶ್ವಿನಿ ದೇವತೆಗಳಿಗೆ ದೇವಯಾಗದಲ್ಲಿ ಸೋಮಾಹುತಿ ಇಲ್ಲ. ಯಾಕಿಲ್ಲ ಅಂತ ಹೇಳಿದರೆ ಅವರು ದೇವತೆಗಳ ವೈದ್ಯರು ಅಂತ ಅವರಿಗೆ ಪಂಕ್ತಿಯಿಂದ ಬಹಿಷ್ಕಾರ ಅಂತೆ. ಹಿಂದೆ ಎಲ್ಲ ಡಾಕ್ಟ್ರುಗಳನ್ನು ಒಟ್ಟಿಗೆ ಕೂಡಿಸಿ ಊಟ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅವರು ಯಾರ್ಯಾರನ್ನೂ ಮುಟ್ತಾರೆ, ಹೆಣವನ್ನು ಮುಟ್ತಾರೆ, ರಜಸ್ವಲೆಯರನ್ನು ಮುಟ್ತಾರೆ. ಅವರು ಎಲ್ಲ ಟ್ರೀಟ್ಮೆಂಟ್ಗಳು, ಅವರ ಚಿಕಿತ್ಸಾ ವಿಧಾನವನ್ನು ಮಾಡಬೇಕು ಅಂತಾದರೆ ಅಸ್ಪೃಶ್ಯ ಸ್ಪರ್ಶನ, ಶವಸ್ಪರ್ಶ ಇತ್ಯಾದಿಗಳು ಅವರಿಗೆ ಅನಿವಾರ್ಯ. ಆದ್ದರಿಂದ ಅವರಿಗೆ ಪಂಕ್ತಿ ಇಲ್ಲ ಅಂತ ವೈದ್ಯರಿಗೆ. ಈಗ ಹಾಗಲ್ಲ, ಮೊದಲನೇ ಪಂಕ್ತಿ ವೈದ್ಯರಿಗೆ ಅಂತ ಈಗ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆ ಆದದ್ದು ಎಲ್ಲಿಂದ ಅಂದರೆ ಅಶ್ವಿನಿ ದೇವತೆಗಳಿಂದ. ಈಗ ಅಶ್ವಿನಿ ದೇವತೆಗಳಿಗೆ ದೇವೇಂದ್ರ, ವಾಯು ಮೊದಲಾದವರ ಜೊತೆಗೆ ಸೋಮಾಹುತಿ ಇರ್ತಿರ್ಲಿಲ್ಲ. ಅದಕ್ಕೆ ಕಾರಣ ಏನು? ದೇವ ಭಿಷಕ್ ಇತಿ ಕೃತ್ವ ದೂರೀಕೃತ. ಅವರಿಗೆ ಪಂಕ್ತಿಯಿಂದ ಬಹಿಷ್ಕೃತರು. ಯಾಕೆ ಅಂದರೆ ದೇವ ಭಿಷಜವು, ದೇವತೆಗಳ ವೈದ್ಯರು ಅನ್ನುವ ಕಾರಣದಿಂದ ದೂರೀಕೃತರಾಗಿದ್ದರು. ಚ್ಯವನರು ಹೇಳಿದರು, ನನಗೆ ಯೌವನ ಬರುವ ಹಾಗೆ ಕಣ್ಣು ಬರುವ ಹಾಗೆ ತಾವು ಮಾಡಿದಿರಿ ಅಂತಾದರೆ ನಿಮಗೆ ಸೋಮಯಾಗದಲ್ಲಿ ದೇವೇಂದ್ರಾದಿಗಳ ಜೊತೆಗೆ ಆಹುತಿ ಸಿಗುವ ಹಾಗೆ ನಾನು ಮಾಡ್ತೇನೆ. ಅಶ್ವದೇವತೆಗಳಿಗೆ ಭಾರಿ ಖುಷಿಯಾಯಿತು. ಅವರೇನು ಮಾಡಿದರು ಅಂದರೆ, ಆ ಚ್ಯವನಾಶ್ರಮದ ಪಕ್ಕದಲ್ಲಿ ಒಂದು ಮಡು ಅಂದ್ರೇನು, ಚಿಕ್ಕ ಬಾವಿಯ ಹಾಗೆ ನೀರಿದೆ. ಭಾರಿ ನೀರಿಯಲ್ಲ, ಚಿಕ್ಕ ಒಂದು ಹೊಂಡ, ಅದರಲ್ಲಿ ಫುಲ್ ಬರ್ತಿ ನೀರಿದೆ, ಮಡು ಇದೆ. ಆ ಮಡುವಿಗೆ ಯಾವುದೋ ಮರದ ಬೇರು ಮತ್ತು ತೊಗಟೆ ಮತ್ತು ಎಲೆ ಅದನ್ನು ತಂದು ಗುದ್ದಿ ಜಜ್ಜಿ ಅದರ ರಸೆ ತೆಗೆದು ಆ ಮಡುವಿಗೆ ಹಾಕಿದ್ರು. ಒಂದು ರಸಾಯನ ಮಾಡಿದ್ರಂತೆ. ಅದನ್ನು ರಸಾಯನ ಅಂದರೆ ಟಾನಿಕ್, ಒಂದು ಥರದ ರಸಾಯನ ಮಾಡಿ ಚ್ಯವನನ ಕೈ ಹಿಡ್ಕೊಂಡ್ರು. ಆ ಕಡೆ ಸುಕನ್ಯೆ ನೋಡ್ತಾ ಇದ್ದಾಳೆ, ನನ್ನ ಗಂಡನಿಗೆ ಯೌವನ ಬರುವ ಹಾಗೆ ಮಾಡ್ತಾ ಇದ್ದಾರೆ, ಯಾವುದೋ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಸುಕನ್ಯೆ ಜೊತೆಗಿದ್ದಾಳೆ. ಈ ಕಡೆಯಿಂದ ದಸರಾ, ಆ ಕಡೆಯಿಂದ ನಾಸತ್ಯ ಅಂತ ಹೇಳ್ತಕ್ಕಂತಹ ಶ್ರೀದೇವತೆಗಳು ಅವನ ಎಡಗೈ ಬಲಗೈ ಹಿಡ್ಕೊಂಡು ಆ ಮಡುವಿನಲ್ಲಿ ಬಾ ಇಳಿ ಮುಳುಗೋಣ ಅಂತ ಹೇಳಿ ಮುಳುಗಿಸಿದ್ರು. ಮಡುವಿನಲ್ಲಿ ಆಳಕ್ಕೆ ಹೋಗಿದ್ದಾರೆ. ಹೋಗಿ ಎದ್ದು ಬಂತು. ಮೇಲಕ್ಕೆ ಎದ್ದು ಬರುವಾಗ ಇದರಲ್ಲಿ ಯಾರು ಅಶ್ವಿನಿ ದೇವತೆಗಳು ಯಾರು ಚ್ಯವನ ಅಂತ ಗೊತ್ತಾಗ್ತಾ ಇರಲಿಲ್ಲಂತೆ.
ಮುದುಕರಾಗಿದ್ದಂತಹ ಚವನ ಮಹರ್ಷಿಗಳು ಕೂಡ ಅಶ್ವಿನಿ ದೇವತೆಗಳ ಹಾಗೆ ನವಯೌವನವನ್ನು ಪಡೆದು ಥಳಥಳ ಅಂತ ಇದ್ದಾರೆ, ಫಳಫಳಾಯಮಾನವಾಗಿದ್ದಾರೆ. ಸುಕನ್ಯೆ ನನ್ನ ಗಂಡ ಇರಬೇಕು ಅಂತ ಹೀಗೆ ನೋಡ್ತಾ ಇದ್ದವಳು ತನ್ನ ತಲೆಯನ್ನು ಬಗ್ಗಿಸಿದ್ಲಂತೆ, ನೆಲ ನೋಡ್ತಾ ನಿಂತ್ಲಂತೆ. ಯಾಕಂದ್ರೆ ನಾನು ನೋಡ್ತಾ ಇರುವುದು ಚವನನನ್ನು ಅಶ್ವದೇವತೆಗಳನ್ನು ಸಂಶಯ ಆಗೋಯ್ತಂತೆ. ನಾನು ಯಾರನ್ನು ನೋಡ್ತಾ ಇದ್ದೇನೆ ಅಂತ ಗೊತ್ತಾಗದೆ ತಲೆ ತಗ್ಗಿಸಿದ್ಲು. ಇದರಲ್ಲಿ ಯಾರೇ ಅಶ್ವಿನಿ ದೇವತೆಗಳು, ನಾನು ನನ್ನ ಪತಿಯನ್ನೇ ನೋಡಬೇಕಾಗಿದೆ, ಪಾತಿವ್ರತ್ಯದ ರಕ್ಷಣೆಗೋಸ್ಕರ ದಯವಿಟ್ಟು ನಿಮ್ಮ ನಿಮ್ಮ ಸ್ವರೂಪವನ್ನು ನೀವು ತಿಳಿಸಿಕೊಡಬೇಕು ಅಂತ ಅಶ್ವಿದೇವತೆಗಳನ್ನು ಆಕೆ ಪ್ರಾರ್ಥನೆ ಮಾಡ್ತಾಳೆ ಮಂತ್ರದ ಮೂಲಕ. ಅವಳ ಪ್ರಾರ್ಥನೆಗೆ ಒಲಿದಂತಹ ಅಶ್ವಿನಿ ದೇವತೆಗಳು ಇವನೇ ನಿನ್ನ ಪತಿ ಎಂದು ಹೇಳಿ ಆ ಚವನನನ್ನು ಸುಕನ್ಯೆಗೆ ಕೊಟ್ಟು ತಾವು ದೇವಲೋಕಕ್ಕೆ ಹೋದರಂತೆ. ಹೀಗೆ ಯುವಕನಾದಂತಹ ಚವನನಿಗೆ ಈಗ ಸುಕನ್ಯೆ ಪತ್ನಿಯಾಗಿದ್ದಾಳೆ. ಆ ಋಷಿ ಅಂತ ಒಬ್ಬಳು ಪತ್ನಿ ಆರಂಭದಲ್ಲಿದ್ಲು, ಅಲ್ಲಿ ಔರ್ವ ಹುಟ್ಟಿದ್ದ. ಆಮೇಲೆ ಆಗ ಕಾಲಕೇಯರ ಮತ್ತು ಹೈಹಯ ವಂಶದವರ ದೌರ್ಜನ್ಯದಿಂದಾಗಿ ಆಕೆ ಜೀವನ ದೀರ್ಘಕಾಲ ಆಕೆಗೆ ಜೀವನ ಇರಲಿಲ್ಲ. ಈಗ ಮುಪ್ಪಿನ ಅವಸ್ಥೆಯಲ್ಲಿ ಮತ್ತೊಂದು ಮದುವೆಯಾಗಿದ್ದಾನೆ ಚವನ. ಆ ಚವನನಿಗೆ ಸುಕನ್ಯೆಯಲ್ಲಿ ಪ್ರಮತಿ ಅಂತ ಒಬ್ಬ ಮಗ ಹುಟ್ಟಿದ. ಚವನನ ಸುಕನ್ಯೆಯಲ್ಲಿ ಆವಿರ್ಭೂತನಾದ ಮಗ ಅವನು ಪ್ರಮತಿ. ಕಥೆ ದೊಡ್ಡದಿದೆ, ಭಾಗವತದಲ್ಲಿ ಇವರ ಕಥೆ ಮತ್ತು ವಿಶಾಲವಾಗಿದೆ. ಒಂದು ಸಂದರ್ಭದಲ್ಲಿ ಚವನ ಮತ್ತು ಸುಕನ್ಯೆ ಆಶ್ರಮದಲ್ಲಿರುವಾಗ ಅಲ್ಲಿಗೆ ತಂದೆಯಾದಂತಹ ಶರಿಯಾತಿ ಬರ್ತಾನೆ ತನ್ನ ಪತ್ನಿಯ ಜೊತೆಗೆ. ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಬಹಳ 4-5 ವರ್ಷ ಅಲ್ಲ, 10-20 ವರ್ಷಗಳೇ ಆಗಿ ಹೋಗಿದ್ದಾವೆ. ನನ್ನ ಅಳಿಯ ಬದುಕಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಆಗಲೇ 99 ಆಗಿತ್ತು. ನನ್ನ ಮಗಳು ಯಾವ ಅವಸ್ಥೆಯಲ್ಲಿದ್ದಾಳೋ ಏನು ಅಂತ ಹೇಳಿ ಮಗಳನ್ನು ನೋಡಿಕೊಂಡು ಬರುವುದಕ್ಕೆ ಅಂತ ಕಾಡಿಗೆ ಬಂದಿರ್ತಾನೆ ತನ್ನ ಪತ್ನಿಯ ಜೊತೆಗೆ. ಬಂದಾಗ ಮಗಳಾದಂತಹ ಸುಕನ್ಯೆ ಪರಮ ಯೌವನದಿಂದ ಶೋಭಾಯಮಾನನಾದ ಯುವಕನ ಜೊತೆಗೆ ಒಂದು ಕಲ್ಲಿನಲ್ಲಿ ಕೂತು ಪರಸ್ಪರ ಪ್ರೀತಿಯ ಸಂಭಾಷಣೆಯಲ್ಲಿ ತೊಡಗಿರುವುದನ್ನು ನೋಡಿ ರಾಜ ಶರಿಯಾತಿಗೆ ಸಿಕ್ಕಾಬಟ್ಟೆ ಸಿಟ್ಟುವಂತಂತೆ. ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ. ಕತ್ತಿ ಹಿಡ್ಕೊಂಡು ತನ್ನ ಮಗಳ ಹತ್ರ ಬಂದು, ಏನು ಮಗಳೇ, ನಾನು ಮಹರ್ಷಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ರೆ ನೀನು ಯಾವುದೋ ಯುವಕನ ಜೊತೆಗೆ ಪಟ್ಟಾಂಗ ಹೊಡಿತಾ ಇದೆಯಲ್ಲ, ನಮ್ಮ ವಂಶಕ್ಕೆ ಕಳಂಕ ತಂದು ಬಿಟ್ಟಿದೆಯಲ್ಲ. ಒಂದು ವಂಶದ ಶ್ರೇಯಸ್ಸನ್ನು ಸಂಪಾದನೆ ಮಾಡುವುದಕ್ಕೆ ಇಲ್ಲಿಯ ತನಕ ನಮ್ಮ ಹಿರಿಯರೆಲ್ಲ ಎಂತಹ ಪ್ರಯಾಸ ಪಟ್ಟಿದ್ದಾರೆ, ನಿನ್ನಂತ ಒಬ್ಬ ಮಗಳಿಂದಾಗಿ ಇಡೀ ವಂಶವೇ ಕಪ್ಪು ಇಟ್ಟಿತಲ್ಲ ಅಂತ ಬೈತಾನೆ. ಇವಳು ನಗ್ತಾ ನಗ್ತಾ ಅಪ್ಪನ ಹತ್ರ, ಅಪ್ಪ ಹಾಗಲ್ಲ, ಇವರೇ ಚವನ ಮಹರ್ಷಿ ಅಂತ ಹೇಳ್ತಾರೆ. ಸ್ವಲ್ಪ ವಿಳಂಬ ಮಾಡಿದರೆ ಕತ್ತಿ ಎತ್ತೇ ಬಿಡ್ತಿದ್ದ ಶರಿಯಾತಿ. ಇವರೇ ಚವನ ಮಹರ್ಷಿಗಳು, ತಮ್ಮ ಆಯುರ್ವೇದದ ಬಲದಿಂದ ಯೌವನವನ್ನು ಸಂಪಾದಿಸಿದ್ದಾರೆ. ವಿಷಯವನ್ನೆಲ್ಲ ಕೇಳಿ ತಿಳಿದ ಮೇಲೆ ಶರಿಯಾತಿ ಮತ್ತು ಅವನ ಪತ್ನಿಗೆ ಆದ ಆನಂದಕ್ಕೆ ಪಾರವೇ ಇಲ್ಲ. ನಮ್ಮ ಮಗಳನ್ನು ಬಹಳ ಕಷ್ಟದ ಒಂದು ಕೂಪದಲ್ಲಿ ಹಾಕಿದ್ದೇವೆ ಅಂತ ಆಲೋಚನೆ ಮಾಡ್ತಾ ಇದ್ದೆವು, ಆದರೆ ಎಂಥ ಅನುಕೂಲ ಆಗಿ ಹೋಯಿತು. ಮಹರ್ಷಿಗಳಿಗೆ ಮಗಳನ್ನು ಕೊಟ್ಟ ಕಾರಣದಿಂದ ಇವತ್ತು ಒಬ್ಬ ರಾಜಕುಮಾರನು ಕೂಡ ಸುಖಿಸದೇ ಇರುವ ರೀತಿಯ ಪರಮ ಸೌಭಾಗ್ಯಗಳಲ್ಲಿ ನನ್ನ ಮಗಳು ಬೆಳೀತಾ ಇದ್ದಾಳೆ ಅಂತ ಖುಷಿ ಆಗ್ತದೆ. ಅಷ್ಟರಲ್ಲಿ ಬಂದು ಚವನನಲ್ಲಿ ಮಾತಾಡ್ತಾನೆ ಶರಿಯಾತಿ. ಚವನ ಹೇಳ್ತಾನೆ ಶರಿಯಾತಿಗೆ, ರಾಜ್ಯಭಾರ ಎಲ್ಲ ಹೇಗೆ ನಡೀತಾ ಇದೆ, ಏನು ಕಥೆ ಅಂತ ಎಲ್ಲ ವಿಚಾರಿಸಿ ಆಮೇಲೆ ಹೇಳ್ತಾನೆ, ಈಗ ನನಗೆ ನಿನ್ನಿಂದ ಒಂದು ಉಪಕಾರ ಆಗಬೇಕು ಅಂತ ಹೇಳ್ತಾನೆ ರಾಜ. ಮಾವನ ಹತ್ರ ಅಳಿಯ ಹೇಳುವುದು, ಮಾವನ ಹತ್ರ ಒಂದು ಉಪಕಾರ ಆಗಬೇಕು. ಏನು ಅಂದರೆ, ನೀನು ಒಂದು ದೊಡ್ಡ ಯಾಗ ಮಾಡಬೇಕಷ್ಟೇ. ನನಗೆ ಉಪಕಾರ, ನೀನೊಂದು ಯಾಗ ಮಾಡಬೇಕು. ಆಪ್ತೋರ್ಯಾಮ ಅಂತ ಯಾಗದ ಹೆಸರು, ಒಂದು ಶೌತ ಯಾಗ, ಅದನ್ನು ಮಾಡಬೇಕು. ಯಾಗ ಮಾಡುವುದಾದರೆ ನಾನು ನಿನಗೆ ಸಹಾಯ ಮಾಡ್ತೇನೆ. ಏನಂದ್ರೆ, ನಾನು ನಿನ್ನ ಮಗಳ ಜೊತೆಗೆ ಅಂದ್ರೆ ಸಪತ್ನೀಕನಾಗಿ ಯಾಗವನ್ನು ಬಂದು ನಾನೇ ನಿರ್ವಾಹ ಮಾಡ್ತೇನೆ. ರಾಜ ಹೇಳ್ತಾನೆ, ನೀವು ದೊಡ್ಡ ಉಪಕಾರ ಮಾಡಿದಿರಿ ಅಂತ ಹೇಳ್ತಾನೆ ರಾಜ. ನಾನು ನಿಮಗೆ ಉಪಕಾರ ಮಾಡುವುದಲ್ಲ. ಯಾಕೆಂತ ಹೇಳಿದ್ರೆ, ನಾನು ಮಗಳನ್ನು ಒಬ್ಬ ಮುದುಕ ಮಹರ್ಷಿಗೆ ಕೊಟ್ಟಿದ್ದೇನೆ ಅಂತ ಊರಲ್ಲೆಲ್ಲ ಪ್ರಜೆಗಳಿಗೆ ತುಂಬಾ ಬೇಸರ ಆಗಿದೆ. ನನ್ನ ಮಂತ್ರಿಗಳು ಕೂಡ ಬೇಸರಿಸಿಕೊಂಡಿದ್ದಾರೆ. ಆದರೆ ಇವತ್ತು ಪರಮ ಯೌವನ ಸಂಪನ್ನನಾದ ಮಹಾಬ್ರಹ್ಮವರ್ಚಸ್ವಿ ಆತನ ಜೊತೆಗೆ ನನ್ನ ಮಗಳು ವಿವಾಹವಾದದ್ದು ಅನ್ನುವ ವಿಷಯ ನಾನು ಊರಲ್ಲೆಲ್ಲ ತೋರಿಸಿದೆ ಅಂತ ಆದರೆ ನನಗೆ ಎಂಥ ಒಂದು ಗೌರವ, ನಮ್ಮ ರಾಜ್ಯಕ್ಕೆ ಎಷ್ಟು ದೊಡ್ಡ ಗೌರವ. ಆದ್ರಿಂದ ನೀವು ಮಗಳ ಜೊತೆಗೆ, ನನ್ನ ಮಗಳ ಜೊತೆಗೆ ಬಂದು ಯಾಗವನ್ನು ನಡೆಸುವುದಾದರೆ ಇನ್ನು 3 ದಿವಸದಲ್ಲಿ ಯಾಗದ ಸಿದ್ಧತೆ ಮಾಡ್ತೇನೆ. ಆಗ ಇವನು ಹೇಳ್ತಾನೆ, ಹಾಗಾದ್ರೆ ನಾನು ಬಂದ್ಬಿಡ್ತೇನೆ ಅಂತ. ಮಗಳನ್ನು ಕರ್ಕೊಂಡು, ನಮ್ಮ ಪತ್ನಿಯನ್ನು ಕರ್ಕೊಂಡು ನಾನು ಬರ್ತೇನೆ. ಯಾಗದ ಸಿದ್ಧತೆ ನನ್ನ ಉಪಸ್ಥಿತಿಯಲ್ಲಿ ನಡಿಬೇಕು. ಹೀಗೆ ಒಂದು ದೊಡ್ಡ ಯಾಗದ ಸಿದ್ಧತೆಯನ್ನು ಮಾಡಿ ಯಾಗ ಮಂಟಪ ಆಗ್ತದೆ. ಯಾಗ ಮಂಟಪದ ಒಳಗೆ 3 ಕುಂಡಗಳಾಗ್ತವೆ. ಒಂದೊಂದು ಕುಂಡದಲ್ಲೂ ಕೂಡ ಮಧ್ಯದಲ್ಲಿ ಗಾರ್ಹಪತ್ಯಾಗ್ನಿ, ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂಥದ್ದು ದಕ್ಷಿಣಾಗ್ನಿ, ಮತ್ತೊಂದು ಕಡೆಯಲ್ಲಿ ಆಹವನೀಯಾಗ್ನಿ. ಹೀಗೆ ಆಹವನೀಯ, ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿಯ ಪ್ರತಿಷ್ಠೆ ಆಗ್ತದೆ.
ಯಾಗಶಾಲೆಗೆ ಸಂಬಂಧಪಟ್ಟ ವಾಸ್ತು ಪ್ರಕ್ರಿಯೆ ನಡೀತದೆ. ಅಶ್ವಶಾಲೆ, ಗೋಶಾಲೆ, ಪಶುಶಾಲೆಗಳ ನಿರ್ಮಾಣವಾಗ್ತದೆ. ಪತ್ನಿ ಶಾಲೆಯ ವ್ಯವಸ್ಥೆಯಾಗಿದೆ. ಸಭ್ಯರು ಎಲ್ಲಿ ಕೂಡಬೇಕು ಅನ್ನುವ ವ್ಯವಸ್ಥೆ ಆಗಿದೆ. 16 ರೀತಿಯ ಋತ್ವಿಕ್ಗಳು, 4 ಜನ ಋಗ್ವೇದಿಗಳು, ಯಜುರ್ವೇದದ 4 ಜನ, ಸಾಮವೇದದ 4 ಜನ, ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಬ್ರಹ್ಮ, ಸುಬ್ರಹ್ಮಣ್ಯ ಮೊದಲಾದಂತಹ 4 ಜನ, ಒಟ್ಟು 16 ಜನ ಋತ್ವಿಕ್ಗಳ ವ್ಯವಸ್ಥೆಯಾಗಿದೆ. 16 ಋತ್ವಿಕ್ಗಳ ಜೊತೆಗೆ ಮಹಾಯಜಮಾನನಾಗಿ ಶರಿಯಾತಿ ಸಪತ್ನೀಕನಾಗಿ ಕೂತಿದ್ದಾನೆ. ಸಪತ್ನೀಕನಾದಂತಹ ಋಚಿಕ ಪರಮ ಆಧ್ವರ್ಯವನ್ನು ವಹಿಸಿದ್ದಾನೆ. ಯಜ್ಞ ನಡೆಯಿತು. ಸೋಮಲತೆಯನ್ನು ತರಲಿ. ಸೋಮಲತೆಯನ್ನು ಬಲ್ಲಂತಹ ಋಷಿಗಳು ತರಬೇಕು. ಅದು ಯಾವುದೋ ಲತೆ, ಸೋಮಲತೆಯ ಹಾಗೆ ಋಷಿಗಳು ತರಬೇಕು. ತಂದಂತಹ ಸೋಮಲತೆಯನ್ನು ಒಂದು ಹಸುವನ್ನು ಕೊಟ್ಟು ಅದನ್ನು ಕ್ರಯ ಮಾಡಬೇಕು. ಸುಮ್ಮನೆ ಸೋಮಲತೆ ತಂದಿದ್ದಾರೆ ಅಂತ ತಗೊಳ್ಳುವ ಹಾಗಿಲ್ಲ. ಅದಕ್ಕೆ ಒಂದು ಪಿಂಗಾಕ್ಷ್ಯ, ಏಕಗವ, ಒಂದೇ ಒಂದು ಕರು ಹಾಕಿರತಕ್ಕಂತಹ ಸುಂದರವಾದ ಕಣ್ಣುಳ್ಳಂತಹ, ಪಿಂಗಲ ವರ್ಣದ ಕಣ್ಣುಳ್ಳಂತಹ ಒಂದು ಏಕಹಾಯನ್ಯ ಗವ ಕ್ರೀಣಾತಿ ಅಂತ ಅಂತಹ ಗೋವನ್ನು ಕೊಟ್ಟು ಅದನ್ನು ಸೋಮವನ್ನು ತಾನು ಕ್ರಯಣ ಮಾಡಬೇಕು. ಆ ಸೋಮವನ್ನು ರಥದಲ್ಲಿ ಮೆರವಣಿಗೆ ಮಾಡಬೇಕು. ಸೋಮಾಹುತಿಯಲ್ಲಿ ಮೊದಲು ಇಂದ್ರನಿಗೆ ಆಹುತಿ ಕೊಟ್ಟದ್ದಾಯ್ತು. ಇಂದ್ರನಿಗೆ ಆದ ಮೇಲೆ ಅಗ್ನಿಗೆ ಕೊಡಬೇಕು ಅಂತ. ಇಲ್ಲಿ ತಾರತಮ್ಯದ ಲೆಕ್ಕದಲ್ಲಿ ಕೊಡುವುದಲ್ಲ. ಇಂದ್ರ, ಅಗ್ನಿ, ಯಮ, ನಿರತಿ, ವರುಣ, ವಾಯು, ಸೋಮ, ಹೀಗೆ ದಿಕ್ಪಾಲಕತ್ವ ಉಂಟಲ್ಲ, ಆ ದಿಕ್ಪಾಲಕತ್ವವನ್ನು ಅನುಸರಿಸಿ ಆಹುತಿಯನ್ನು ಕೊಡ್ತಾ ಇದ್ದಾನೆ. ಸೋಮನಿಗೂ ಆಯಿತು, ಈಶಾನನಿಗೂ ಕೊಟ್ಟದ್ದಾಯ್ತು. ಇಲ್ಲಿಗೆ ಮುಗಿಯಿತು ಅಂತ ಇಂದ್ರಾದಿ ದೇವತೆಗಳು ಆಹುತಿ ಕೊಡ್ತಾ ಇದ್ದಾಗೆ ರೂಪವೆತ್ತು ಬಂದು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲರ ಸನ್ನಿಧಾನ ಬಂದಿದೆ. ಈತ ಎಲ್ಲ ಆದ ಮೇಲೆ ಮತ್ತೊಂದು ಆಹುತಿ ಎತ್ತಿದ. ಸೋಮಗ್ರಹ. ಆ ಸೋಮಗ್ರಹದಲ್ಲಿ ಸೋಮರಸ ತುಂಬಿದೆ. ಸೋಮಗ್ರಹಕ್ಕೆ 8 ದಿಕ್ಕಿನಲ್ಲೂ ಪುಷ್ಪವನ್ನಿಟ್ಟು ಅಲಂಕಾರ ಮಾಡಿದ್ದಾರೆ. ಆ ಸೋಮದ ಮರದ ಪಾತ್ರೆ, ಅದಕ್ಕೆ ಸೋಮಗ್ರಹ ಅಂತ ಹೆಸರು. ಆ ಗ್ರಹವನ್ನು ಎತ್ತಿ ಅಶ್ವಿನಿ ದೇವತೆಗಳ ಮಂತ್ರ ಹೇಳುವುದಕ್ಕೆ ಶುರು ಮಾಡಿದ ಚವನ. ಅಶ್ವಿನ ಯಜ್ಜಾರೀರಿಶೋ ದ್ರವತ್ಪಾಣಿ ಶುಭಸ್ಪತಿ ಪುರು ಭುಜಾಚನಸ್ಯತಂ. ಈ ಮಂತ್ರ ಶುರು ಮಾಡಿದ ಕೂಡಲೇ ದೇವೇಂದ್ರ ಕೇಳಿದ, ಯಾರಿಗೆ ಆಹುತಿ ಅದು? ನಮ್ಮ ಪಂಕ್ತಿಯಲ್ಲಿ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡುವ ಹಾಗಿಲ್ಲ. ವೈದ್ಯರು, ದಿಕ್ಪಾಲಕರ ಮಧ್ಯದಲ್ಲಿ ಆಹುತಿ ತಗೊಳ್ಳುವ ಹಾಗಿಲ್ಲ. ನಿಲ್ಲಿಸು ಅಂತ ಹೇಳಿದ ಇಂದ್ರ. ನಿಲ್ಲಿಸು ಅಂತ ಹೇಳಿದಾಗ ಈತ ನಿಲ್ಲಿಸಲಿಲ್ಲ. ಮಂತ್ರ ಮುಂದುವರಿಸಿದಾಗ ಇಂದ್ರನ ಕೈಯಲ್ಲಿ ಆಯುಧ ಬಂತು. ನೀನು ಆಹುತಿ ಹಾಕಿದಿ ಅಂದರೆ ತಲೆ ತೆಗಿತೇನೆ ಅಂತ ಚವನನ ಮುಂದೆ ಆತನ ಆಯುಧ ವಜ್ರ ಅಂತ ಹೆಸರು, ಅದನ್ನು ಎತ್ತಿದ ಇಂದ್ರ ಆಯುಧ ಎತ್ತಿದ್ರೆ ಇವ ಮಂತ್ರ ನಿಲ್ಲಿಸಿದ. ಅಶ್ವಿನಿ ದೇವತೆಗಳಿಗೆ ಆಹುತಿ ಹಾಕಲಿಲ್ಲ, ಬೇರೆ ಮಂತ್ರ ಶುರು ಮಾಡಿದ. ಆ ಮಂತ್ರ ಹೇಳಿದ ಕೂಡಲೇ ಇಂದ್ರನ ಆಯುಧ ಮೇಲಕ್ಕೂ ಹೋಗುವುದಿಲ್ಲ, ಕೆಳಕ್ಕೂ ಹೋಗುವುದಿಲ್ಲ. ಇಂದ್ರ ಸ್ತಂಭೀಭೂತನಾದ. ಇವ ಸ್ತಂಭನ ಮಂತ್ರ ಹೇಳಿದ. ಆ ಸ್ತಂಭನದಿಂದ ಇಂದ್ರನ ಕೈ ಮೇಲಕ್ಕೂ ಕೆಳಕ್ಕೂ ಹೋಗುವುದಿಲ್ಲ, ನಿಂತ ಹಾಗೆ ನಿಲ್ಲುವಂತಹ ಒಂದು ಪ್ರತಿಮೆಯ ಹಾಗೆ ಆತ ನಿಂತು ಬಿಟ್ಟ. ಇದು ಚವನನ ಮಹತ್ವ ಅನ್ನುವುದಕ್ಕಿಂತ ಹೆಚ್ಚು. ಚವನ ಯಾಗ ಮಾಡ್ತಾ ಇದ್ದಾನೆ. ಯಾಗದ ಅಧ್ವರ್ಯುವಿನಲ್ಲಿ, ಸೋಮಯಾಗದ ಅಧ್ವರ್ಯುವಿನಲ್ಲಿ ವಾಯುದೇವರ ಆವೇಶ ಆಗ್ತದೆ. ಹಾಗೆ ಇಲ್ಲಿ ಚವನನಲ್ಲಿ ಆದಂತಹ ವಾಯು ಆವೇಶದಿಂದಾಗಿ ಎತ್ತರದ ದೇವತೆ 8ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವೇಂದ್ರನನ್ನು ಕೂಡ ಸ್ತಂಭೀಭೂತನನ್ನಾಗಿಸತಕ್ಕಂತಹ ಶಕ್ತಿ ಚವನನಲ್ಲಿತ್ತು. ದೇವೇಂದ್ರ ಸ್ತಂಭೀಭೂತನಾದ. ಉಳಿದ ದೇವತೆಗಳೆಲ್ಲ ಹೇಳಿದರು, ಚವನ ನೀನು ಸೋಮಯಾಗ, ಸೋಮ ಆಹುತಿಯನ್ನು ಅಶ್ವಿನಿ ದೇವತೆಗಳಿಗೆ ಕೊಡುವಂಥದ್ದನ್ನು ನಾವು ಕೂಡ ಒಪ್ಪಿದ್ದೇವೆ, ಇಂದ್ರನೂ ಕೂಡ ಒಪ್ಪಿದ್ದಾನೆ, ಕೊಡು ಅಂತ. ಆದರೆ ಇವ ಹೇಳ್ತಾನೆ, ಇಂದ್ರ ಒಪ್ಪಿದ್ದು ನನಗೆ ಹೇಳಬೇಕವ. ಆಗ ಅಗ್ನಿಯಾದಿ ದೇವತೆಗಳೆತ್ತ, ಇಂದ್ರನಿಗೆ ಒಪ್ಪಿದ್ದಾನೆ ಅಂತ ಹೇಳಲಿಕ್ಕೆ ಅವನ ರೆಪ್ಪೆ ಆಡಿಸುವುದಕ್ಕೆ ನೀನು ಅವಕಾಶ ಕೊಡ್ತಾ ಇಲ್ಲ, ಅವನ ನಾಲಿಗೆ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ನೀನು ಅವನನ್ನು ಸ್ತಂಭೀಭೂತನನ್ನಾಗಿಸಿದ್ಯಲ್ಲ, ಅವನ ಸ್ತಂಭನವನ್ನು ತೆಗಿ, ಆವಾಗ ಅವ ಅನುಮತಿ ಕೊಡ್ತಾನೆ. ಪ್ರಾಮಾಣಿಕ ಮನಸ್ಸಿನಲ್ಲಿರತಕ್ಕಂತಹ ಚವನ ಮಹರ್ಷಿ ತಾನು ಸ್ತಂಭನ ಮಂತ್ರದ ಉಪಸಂಹಾರ ಮಾಡ್ತಾನೆ. ಇಂದ್ರ ಮತ್ತೆ ಯಥಾಸ್ಥಿತಿಗೆ ಬಂದ. ಇದು ವಾಯುದೇವರ ಆವೇಶ ಇರತಕ್ಕಂತಹ ಚವನನನ್ನು ನಾನು ತಡೆಯುವುದಕ್ಕೆ ಸಾಧ್ಯ ಇಲ್ಲ, ಇದು ದೈವಿ ಸಂಕಲ್ಪ ಅಂತ ಆತನಿಗೆ ಗೊತ್ತಾಯಿತು. ಹಾಗಾಗಿ ಆತ ಈ ಆಹುತಿಯನ್ನು ಅನುಮತಿಸಿದ. ಇಂದ್ರನ ಅನುಮತಿಯನ್ನು ಪಡೆದಂತಹ ಚವನ ಮಹರ್ಷಿ ತಾನು ಹಿಡಿದಿದ್ದಂತಹ ಸೋಮ ಗ್ರಹದಿಂದ ಅಶ್ವಿನಿ ದೇವತೆಗಳಿಗೂ ಕೂಡ ಆಹುತಿಯನ್ನು ಕೊಟ್ಟ. ಹೀಗೆ
ಚವನನಿಗೆ ಹೋದ ಕಣ್ಣು ಬಂದದ್ದು ಅಶ್ವಿನಿ ದೇವತೆಗಳಿಂದ, ಹೋದಂತಹ ವಯಸ್ಸು ಮತ್ತೆ ಮರುಕಳಿಸಿದ್ದು ಕೂಡ ಅಶ್ವಿನಿ ದೇವತೆಗಳಿಂದ. ಅದರ ಜೊತೆಗೆ ಅಶ್ವಿನಿ ದೇವತೆಗಳಿಗೆ ಈತನಿಂದಾಗಿ ಸೋಮಾಹುತಿ ಪ್ರಾಪ್ತಿಯಾಯಿತು ಅನ್ನುವ ಪರಸ್ಪರ ಉಪಕಾರದ ಒಂದು ಘಟನೆ ಇದು. ಆಯುರ್ವೇದ ಶಾಸ್ತ್ರಗಳಲ್ಲಿ ಬಹಳ ಮಹತ್ವ ಪಡೆದಂತಹ ಘಟನೆ. ಆದ್ರಿಂದ ಚವನನಿಗೆ ಸ್ವತಃ ಆಯುರ್ವೇದ ತಜ್ಞತೆ ಇದೆ. ತಾನು ವಯಸ್ಸಾದಂತಹ ವ್ಯಕ್ತಿ ಮತ್ತೆ ಯೌವನಕ್ಕೆ ಬಂದ. ಈ ಕಾರಣದಿಂದ ಇವತ್ತು ಚವನಪ್ರಾಶ ಅಂತ ಒಂದು ಹೆಸರಿಟ್ಟಿದ್ದಾರೆ ಆಯುರ್ವೇದದಲ್ಲಿ. ಅಂದರೆ ಚವನಪ್ರಾಶ ತಿಂದರೆ 20 ಅಲ್ಲ 70 ಆಗಿದ್ದವ 20 ವರ್ಷದವ ಆಗ್ತಾನೆ ಅಂತ ಅದರ ಅಭಿಪ್ರಾಯ ಅವರದ್ದು. ಚವನ ಹೇಗೆ ಮುಪ್ಪು ಪಡೆದವ ಯೌವನವನ್ನು ಪಡೆದನೋ ಹಾಗೆ ಅಂತಹ ಔಷಧ ಅನ್ನುವ ದೃಷ್ಟಿಯಿಂದ ಜಾಹೀರಾತು ಕೊಟ್ಟಂತಹ ಹೆಸರು ಅದು. ಹೊರತು ನಮ್ಮ ಚವನ ಮಹರ್ಷಿ ಚವನಪ್ರಾಶ ಕುಡಿದ್ರಿಂದ ತಿಂದದ್ರಿಂದ ಹಾಗಾದದ್ದಲ್ಲ. ಅದು ಅಶ್ವಿನಿ ದೇವತೆಗಳ ಆ ಮಡುವಿನಲ್ಲಿ ಹಾಕಿದಂತಹ ರಸಾಯನದ ಬಲದಿಂದ ಆಗಿರತಕ್ಕಂತಹ ಮಾರ್ಪಾಟು. ಬೆಳ್ಳಗಿದ್ದದ್ದೆಲ್ಲ ಕಪ್ಪಾಗಿಸತಕ್ಕಂತಹ ವಿಶಿಷ್ಟವಾದಂತಹ ರಸಾಯನ ಅಲ್ಲಿ ನಿರ್ಮಿತವಾಗಿತ್ತು ಅಂತ ನಾವು ಇಲ್ಲಿ ಈ ಮಹಾಭಾರತದಲ್ಲಿ ಓದ್ತೇವೆ. ಅಂತೂ ಈ ಕಥೆಯನ್ನು ನಾವು ದಿನನಿತ್ಯ ಸ್ಮರಿಸಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ. ಪ್ರತಿನಿತ್ಯ ಯಾರು ಶರಿಯಾತಿಯ ಮಗಳಾದಂತಹ ಸುಕನ್ಯೆಯನ್ನು ಚವನನಿಗೆ ಮದುವೆ ಮಾಡಿದ್ದು, ಚವನ ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿ ಸಿಗುವ ಹಾಗೆ ಮಾಡಿದ್ದು, ಅಶ್ವಿನಿ ದೇವತೆಗಳು ಚವನನಿಗೆ ಕಣ್ಣು ಬರುವ ಹಾಗೆ ಮಾಡಿದ್ದು, ಇದರ ಮಧ್ಯದಲ್ಲಿ ಇಂದ್ರ ಪ್ರವೇಶ ಮಾಡಿದ್ದು, ಕೊನೆಗೆ ಇಂದ್ರನೂ ಕೂಡ ಇದನ್ನು ಅಂಗೀಕರಿಸಿದ್ದು. ಇಷ್ಟು ಕಥೆ. ಇದರಲ್ಲಿ ಇರುವುದು ಯಾರು? ಶರಿಯಾತಿ, ಸುಕನ್ಯೆ, ಚವನ, ಇಂದ್ರ, ಅಶ್ವಿನಿ ದೇವತೆಗಳು 5 ಜನ ಇರುವುದು. ಇವರನ್ನು ಪ್ರತಿನಿತ್ಯ ಸ್ಮರಿಸಬೇಕಂತೆ. ಶರಿಯಾತಿಂಚ ಸುಕನ್ಯಾಂಚ ಚವನಂ ಚೇಂದ್ರಮಶ್ವಿನವು ಭೋಜನಾಂತೆ ಸ್ಮರನ್ನಕ್ಷ್ಣೋ ಅಂಗುಷ್ಠಾಗ್ರಾಂಬು ನಿಕ್ಷಿಪೇತ್. ಊಟ ಆದ ಮೇಲೆ ಕೈ ತೊಳೆದು ಕೈಯ ನೀರನ್ನು ಹೀಗೆ ಕಣ್ಣಿಗೆ ಅಂಗುಷ್ಠಾಗ್ರದಿಂದ ಹೀಗೆ ತಾಗಿಸಿಕೊಳ್ಬೇಕಂತೆ. ಅಂಗುಷ್ಠದ ತುದಿಯಿಂದ ನೀರನ್ನು ಕಣ್ಣಿಗೆ ತಾಗಿಸಿಕೊಳ್ಬೇಕು. ತಾಗಿಸಿಕೊಳ್ಳುವಾಗ ಈ ಕಥೆಯನ್ನು ನೆನೆಸಿಕೊಳ್ಬೇಕು. ಕಥೆಯಲ್ಲಿ ಬಂದಂತಹ ಶರಿಯಾತಿ, ಸುಕನ್ಯಾ, ಚವನ, ಇಂದ್ರ ಮತ್ತು ಅಶ್ವಿನಿ ದೇವತೆಗಳನ್ನು ಸ್ಮರಿಸಿಕೊಂಡು ಕಣ್ಣಿಗೆ ನೀರು ಮುಟ್ಟಿಸಿಕೊಂಡ್ರೆ ತಸ್ಯ ಚಕ್ಷುರ್ನ ನಶ್ಯತಿ, ಅವನ ಕಣ್ಣು ನಾಶವಾಗುವುದಿಲ್ಲ, ಕಣ್ಣಿಗೆ ದೀರ್ಘ ಶಕ್ತಿ ಇರ್ತದೆ ಅಂತ ಒಂದು ಫಲವನ್ನು ಹೇಳ್ತಾರೆ. ಅಂತಹ ದಿನನಿತ್ಯ ಸ್ಮರಿಸುವ ಒಂದು ಘಟನೆ ಅದು ಭಾರ್ಗವ ಗೋತ್ರದ ಚವನರ ಕಾಲದಲ್ಲಿ ನಡೆದದ್ದು. ಈ ಚವನನಿಗೆ ಯೌವನ ಮರುಕಳಿಸಿದ ಮೇಲೆ ಅನೇಕ ವರ್ಷಗಳ ಕಾಲ ಆತ ರಾಜಸ್ಥಾನದಲ್ಲಿ ವಾಸವಾಗಿದ್ದ. ಈ ಯಾಗ ಮುಗಿದ ನಂತರವೂ ಕೆಲವು ಕಾಲದ ತನಕ ಶರಿಯಾತಿಯ ಆಸ್ಥಾನದಲ್ಲಿ ವಾಸವಾಗಿದ್ದ. ಆಮೇಲೆ ಮಾವನ ಮನೆಯಲ್ಲಿ ಹೆಚ್ಚು ಕಾಲ ಇರುವುದು ಸರಿಯಲ್ಲ ಅಂತ ಮತ್ತೆ ಕಾಡಿಗೆ ಬರ್ತಾನೆ. ತನ್ನ ಆಶ್ರಮಕ್ಕೆ ಚವನ ಬರ್ತಾನೆ. ಯಾಕಂದರೆ ಮಾವನ ಮನೆಯಲ್ಲಿ ವಾಸ ಮಾಡುವವರು ತುಂಬ ವಿವೇಕಿಗಳಾಗಿರಬೇಕಂತೆ. ಮಾವನ ಮನೆ ಭಾರಿ ಒಳ್ಳೆಯದಂತೆ. ಶಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಶಶುರ ಅಂದರೆ ಮಾವ. ಹೆಣ್ಣುಗಟ್ಟಂತಹ ಮಾವನ ಮನೆಯ ವಾಸ ಇದೆ ಅಲ್ವ, ಅದು ಸ್ವರ್ಗಕ್ಕೂ ಇದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲಂತೆ. ಸ್ವರ್ಗತುಲ್ಯೋ ನರಾಣ. ಯಾವಾಗ ಸ್ವರ್ಗತುಲ್ಯ? ಅದು 1, 2, 3 ದಿವಸ ಇರುವಲ್ಲೇ ತನಕ ಸ್ವರ್ಗತುಲ್ಯ ಅಂತೆ. 3 ದಿವಸ ಅಳಿಯ ಇದ್ರೆ 4ನೇ ದಿವಸ ಯಾಕೆ ಹೋಗಲಿಲ್ಲ ಇನ್ನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. 5ನೇ ದಿವಸದಲ್ಲಿ ಅವನಿಗೆ ಕೊಡುವ ಉಪಚಾರದಲ್ಲಿ ವ್ಯತ್ಯಾಸ ಆಗ್ತದೆ. ಸ್ವಲ್ಪ ಗುಡಿಸ್ಬಹುದಾ, ಮನೆಯನ್ನು ಗುಡಿಸಿ ಶುದ್ಧ ಮಾಡ್ಬೋದಾ ಅಂತ ಶುರು ಮಾಡ್ತಾರೆ. ಒಂದೊಂದೇ ಕಸಪರ್ಕೆಯೋ ಮತ್ತೊಂದು ಹಾರೆಯೋ ಪಿಕಾಸೋ ಕೊಡುವುದಕ್ಕೆ ಶುರು ಮಾಡ್ತಾರೆ. ಕೊನೆಗೆ 7-8 ದಿವಸ ಆದರೆ ಆಮೇಲೆ ಮನೆಯ ಹೊರಗೆ ಅವನ ಹಾಸಿಗೆಯು ಬಂದು ಕೂತುಕೊಳ್ತದೆ. ಅಂತ ವ್ಯವಸ್ಥೆ ಆಗ್ತದೆ ಅಂತ. ಅದನ್ನು ಶಶುರ ಗೃಹ ವಾಸ ಮಾಡಬೇಕಾದ್ರೆ ತುಂಬ ವಿವೇಕಿಯಾಗಿರಬೇಕು ಅವನ ಮನೆಯಲ್ಲಿ. ಅಲ್ಲೇ ಠಿಕಾಣಿ ಹೂಡುವಂತಹ ಕೆಲಸವನ್ನು ಮಾಡಬಾರ್ದು ಅಂತ ಅಳಿಯನಿಗೆ ಕೊಡ್ತಕ್ಕಂಥ ಒಂದು ಉಪದೇಶ. ಯಾಕಂದರೆ ಅಳಿಯನಿಗೆ ನವಮಗ್ರಹ ಅಂತ ಒಂದು ಹೆಸರಿದೆ. ಗ್ರಹ ಅಂದ್ರೆ ಏನು? ಗ್ರಹಣ ಮಾಡುವವರಿಗೆ ಗ್ರಹ ಅಂತ ಹೆಸರು. ಇವ ಪಾಣಿಗ್ರಹಣ ಮಾಡಿದ್ದಾನಲ್ಲ, ಅದಕ್ಕೋಸ್ಕರ ಅವನಿಗೂ ಒಂದು ಗ್ರಹ ಅಂತ ಹೆಸರು. ತನ್ನ ಮಗಳ ಪಾಣಿಗ್ರಹಣ ಮಾಡಿದ್ದಕ್ಕೆ ಅವನಿಗೊಂದು ಗ್ರಹ ಅಂತ ಹೆಸರು. ಈ ಉಳಿದ ಗ್ರಹಗಳೆಲ್ಲ ಒಂದು ಸಲ ವಕ್ರವಾಗ್ತವೆ, ಮತ್ತೊಂದಾಗ್ತವೆ, ಗ್ರಹಚಾರ ದೋಷ ಎಲ್ಲ. ಅವುಗಳು ಮೇಷದಿಂದ ವೃಷಭಕ್ಕೆ ಹೋಗ್ತವೆ, ವೃಷಭದಿಂದ ಮಿಥುನ. ಗ್ರಹಗಳ ಸಂಚಾರ ಆಗ್ತವೆ. ಮಿಥುನದಿಂದ ಕಟಕ, ಕಟಕದಿಂದ ಸಿಂಹ, ಸಿಂಹದಿಂದ ಕನ್ಯಾ, ಕನ್ಯಾದಿಂದ ಮತ್ತೆ ಕನ್ಯಾ ಆದಮೇಲೆ ಸಿಂಹ, ಕನ್ಯಾ, ತುಲಾ ರಾಶಿಗೆ ಬರಲೇಬೇಕು. ಆದರೆ ಈ ಜಾಮಾತ ಅನ್ನೋ ಗ್ರಹ ಇದ್ದಾನಲ್ವ, ಅವನು ಕನ್ಯಾ ರಾಶಿಯಲ್ಲೇ ಇರುವುದಂತೆ. ಅವನು ಕನ್ಯಾ ರಾಶಿ ಅಂದರೆ ಇವಳ ಮಗಳು ಅಂತ ಅರ್ಥ. ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಾಮಾತ ದಶಮೋ ಗ್ರಹ. ಉಳಿದ ಗ್ರಹಗಳೆಲ್ಲ ಬೇರೆ ಬೇರೆ ರಾಶಿಗಳಲ್ಲಿ ಸಂಚಾರ ಮಾಡಿದರೆ ಈ ಅಳಿಯ ಅನ್ನುವ ಗ್ರಹ ಅವ ಕನ್ಯಾ ರಾಶಿಯಲ್ಲೇ ಇದ್ದುಕೊಂಡು ಗ್ರಹಣ ಮಾಡ್ತಾ ಇರ್ತಾನೆ, ಮನೆಯನ್ನು ಹಿಡ್ಕೊಂಡಿರ್ತಾನೆ. ಅದರಿಂದ
ಮಾವನ ಮನೆಯಲ್ಲಿ ಅಳಿಯ ತುಂಬ ಜಾಗೃತೆಯಾಗಿರಬೇಕು ಅಂತ ಹೇಳುವುದಕ್ಕಿರತಕ್ಕಂಥ ಒಂದು ಕವಿಗಳ ವಿಡಂಬನೆ. ಆ ನಿಟ್ಟಿನಿಂದ ಇವ ಹೆಚ್ಚು ದಿವಸ ತನ್ನ ಮಾವನ ಮನೆಯಲ್ಲಿ ಇರಲಿಲ್ಲ. ಅಲ್ಲಿ ಎಷ್ಟು ಕೆಲಸ ಇದೆ, ಆಪ್ತೋರ್ಯಾಮ ಮುಗಿಬೇಕಿತ್ತು, ಆಪ್ತೋರ್ಯಾಮ ಮುಗಿಸಿದ. ಊರಿಗೆಲ್ಲ ಭಾರಿ ಚೆನ್ನಾಗಿ ಮಳೆ ಬಂತು, ಜನ ಎಲ್ಲ ಸಂತುಷ್ಟವಾಗಿ ಬದುಕ್ತಾ ಇದ್ದಾರೆ. ರಾಜನಿಗಂತೂ ತನ್ನ ಅಳಿಯನ ಮೇಲೆ ಭಾರಿ ಹೆಮ್ಮೆ, ಆತ ನಮ್ಮ ಮನೆಯಲ್ಲೇ ಇರಬೇಕು, ನನ್ನ ಮಗಳು ಒಂದಷ್ಟು ದಿವಸ ಮನೆಯಲ್ಲಿರಬೇಕು, ಮಗಳ ಪತಿಯಾದ ಅಳಿಯನನ್ನು ನಮ್ಮ ಸಾಮಂತರಾಜರೆಲ್ಲ ನೋಡಬೇಕು, ನೋಡಿ ಹೇಗೆ ಅಂತ ನನ್ನ ಹತ್ರ ಹೊಗಳಬೇಕು. ಇದು ರಾಜನಿಗೆ ಭಾರಿ ಇಷ್ಟ, ರಾಜಪತ್ನಿಗೂ ಇಷ್ಟ. ಆದರೆ ಅಳಿಯ ಕೇಳಲಿಲ್ಲ, ನನ್ನ ಕೆಲಸ ಆಗಿದೆ, ನಮ್ಮ ಕಾಡಿನಲ್ಲಿ ನಮ್ಮ ಸಾಧನೆ ಬೇರೆ, ಈ ಊರಿನಲ್ಲಿದ್ದರೆ ಅಂತಹ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ನಾವು ಹೊರಡ್ತೇವೆ ಅಂತೇಳಿ ಸಪತ್ನೀಕನಾಗಿ ತನ್ನ ಆಶ್ರಮಕ್ಕೆ ಹೋದ. ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ದಂತಹ ಆಕೆಯಲ್ಲಿ ಆವಿರ್ಭವಿಸಿದಂತಹ ಮಗನಿಗೆ ಪ್ರಮತಿ ಅಂತ ಹೆಸರು. ಹೀಗೆ ಭಾರ್ಗವ ಗೋತ್ರದಲ್ಲಿ ಮೊದಲು ಭೃಗು, ಭೃಗುವಿನ ಮಗ ಚವನ, ಚವನನ ಎರಡನೆಯ ಪತ್ನಿಯಾದಂತಹ ಸುಕನ್ಯೆಯಲ್ಲಿ ಆವಿರ್ಭವಿಸಿದ ಮಗನಿಗೆ ಪ್ರಮತಿ ಅಂತ ಹೆಸರು. ಪ್ರಮತಿಗೆ ಹುಟ್ಟಿದ ಮಗ ರುರು ಅಂತ ಅವನ ಹೆಸರು. ತುಂಬ ವಿಚಿತ್ರವಾದ ಹೆಸರು, ನೀವು ಹೆಚ್ಚು ಕೇಳಲಿಕ್ಕಿಲ್ಲ. ರುರು ಅಂತ, ಆರ್ಯು ಅಥವಾ ಲೂಲು ಅಲ್ಲ, ಅದು ರುರು, ರುರು ಅಂತ ಅವನ ಹೆಸರು. ಇವನು ಪ್ರಮತಿಗೆ ಹೇಗೆ ಆವಿರ್ಭವಿಸಿದ್ದು? ಪ್ರಮತಿ ನದೀ ತೀರದಲ್ಲಿ ತನ್ನ ಅನುಷ್ಠಾನವನ್ನು ಮುಗಿಸಿದ್ದ. ಯಾವುದೋ ಒಂದು ವೈಶಾಖ ಮಾಸವೋ ಯಾವುದೋ ಮಾಸ, ಆ ಮಾಸದಲ್ಲಿ ಮಾಸಸ್ನಾನ ಅಂತ ಉಂಟು, ಆಷಾಢ ಸ್ನಾನ ಅಂತ ಉಂಟಲ್ವ, ಮಾಘ ಸ್ನಾನ ಅಂತ ಉಂಟಲ್ವ, ವೈಶಾಖ ಸ್ನಾನ ಅಂತ ಉಂಟಲ್ವ, ಹಾಗೆ ಇದೊಂದು ಒಂದು ಮಾಸ ಸ್ನಾನ. ಆ ಮಾಸದ ಸ್ನಾನವನ್ನು ಮುಗಿಸಿ ಎಲ್ಲ ಅನುಷ್ಠಾನ, ಬಹುಶಃ ಮಾಘ ಕಾಲ ಇರಬೇಕು, ಮಾಘ ಸ್ನಾನವನ್ನು ಮುಗಿಸಿದ್ದಾನೆ. ಅವನ ಅನುಷ್ಠಾನ ಸುಮಾರು ಸೂರ್ಯ ಎತ್ತರಕ್ಕೆ ಬರುವಲ್ಲಿ ತನಕ ನಡೆದಿದೆ. ಈತ ಅನುಷ್ಠಾನ ಮುಗಿಸಿ ಈ ಕಡೆ ಬರ್ತಾ ಇರುವಾಗ ಒಂದು ಹೆಣ್ಣು ಮಗಳು ಕೂತು ಅವನನ್ನೇ ತದೇಕ ಚಿತ್ತವಾಗಿ ನೋಡ್ತಾ ಇದ್ದಾಳೆ. ನೋಡ್ತಾ ಇರತಕ್ಕಂಥ ಹೆಣ್ಣು ಮಗಳ ಹೆಸರು ಘೃತಾಚಿ ಅಂತ ಹೆಸರು. ಅವಳು ದೇವಲೋಕದ ಅಪ್ಸರ ಸ್ತ್ರೀ. ಅವಳು ಹೇಳ್ತಾಳೆ, ತುಂಬ ಅನುಷ್ಠಾನ ಮಾಡಿದಿರಿ, ನಿಮ್ಮ ಅನುಷ್ಠಾನ ಮಾಡ್ತಾ ಇರುವುದನ್ನು ಆಗದಿಂದ ನಾನು ನೋಡ್ತಾ ಇದ್ದೇನೆ, ಯಾಕೋ ನಿಮ್ಮಿಂದ ನಾನೊಂದು ಸಂತಾನ ಪಡಿಬೇಕು ಅಂತ ನನಗೆ ಆಸೆಯಾಗಿದೆ. ರುರು ಹೇಳ್ತಾನೆ, ನಾನು ಭೃಗುವಂಶದಲ್ಲಿ ಆವಿರ್ಭವಿಸಿದವ. ರುರು ಅಲ್ಲ, ಈಗ ಪ್ರಮತಿ ಹೇಳ್ತಾನೆ, ಭೃಗುವಂಶದ ಮಗ ನಾನು. ಹೇಳಿದ ಹೆಣ್ಣುಗಳಿಗೆಲ್ಲ ಗರ್ಭ ಮಾಡಿ ಮಕ್ಕಳನ್ನು ಪಡೆಯುವಂತಹ ವ್ಯಕ್ತಿತ್ವ ಅಲ್ಲ. ನಾನು ತಪಸ್ಸು, ಯಜ್ಞ, ಯಾಗ, ದೇವತಾ ಕಾರ್ಯ ಇದರಲ್ಲಿ ತೊಡಗಿಸಿಕೊಂಡವ. ಹೀಗೆಲ್ಲ ಹೇಳುವಂಥದ್ದು ಅಪಚಾರ ಅಂತ ಹೇಳ್ತಾನೆ. ಆವಾಗ ಅವಳು, ನಾನು ದೇವಲೋಕದ ಅಪ್ಸರ ಸ್ತ್ರೀ ಇದ್ದೇನೆ, ಘೃತಾಚಿ ಅಂತ ನನಗೆ ಹೆಸರು. ಅಪ್ಸರೆಯರನ್ನು ಒಬ್ಬ ಯುವಕ ತಾನು ಸ್ವೀಕರಿಸಿದ ಪಕ್ಷದಲ್ಲಿ ಅವನಿಗೆ ಅದರಿಂದ ಯಾವ ದೋಷವೂ ಬರುವುದಿಲ್ಲ. ಆದ್ದರಿಂದ ನನ್ನ ವಾಂಛೆಯನ್ನು ಈಡೇರಿಸಬೇಕು, ಔಪನಿಷದವಾಗಿ ಇದಕ್ಕೆ ಅವಕಾಶ ಇದೆ. ಸ್ವಯಂ ಬಯಸಿ ಬಂದಂತಹ ಅಪ್ಸರೆಯರನ್ನು ಪುರುಷ ಸ್ವೀಕರಿಸತಕ್ಕದ್ದು, ಇಲ್ಲದೆ ಹೋದರೆ ಆತನಿಗೆ ಭ್ರೂಣ ಹತ್ಯೆ ಎಂಬ ದೋಷ ಬರ್ತದೆ ಅಂತ ವೇದದಲ್ಲಿದೆ ಅಂತ ಎಲ್ಲ ಭಾರಿ ಮಾತಾಡ್ತಾಳೆ. ಪ್ರಮತಿ ಆಕೆಯಲ್ಲಿ ಪಡೆದ ಮಗನಿಗೆ ರುರು ಅಂತ ಹೆಸರು. ಈ ರುರು ಅಂತ ಹೆಸರಿಟ್ಟದ್ದು ಯಾರು ನೋಡಿ, ಈತನ ಸಂಘದಿಂದಾಗಿ ಮಗನನ್ನು ಹೆತ್ತದ್ದೇನು 9 ತಿಂಗಳಾದ ಮೇಲೆ ಅಲ್ಲ, ಯಾವ ದಿವಸ ರುರುವಿನ ಸಂಘವಾಯಿತೋ ಅವತ್ತೇ ಪಡೆದ ಮಗ. ಮಗನನ್ನು ಹೆತ್ತವಳು ಒಂದು ಪೊದೆಯಲ್ಲಿ ಹಾಕಿ ಹೋದ್ಲಂತೆ. ಈಗೆಲ್ಲ ಅಲ್ಲಲ್ಲಿ ನಮ್ಮ ಚಿತ್ರದಲ್ಲಿ ಅಥವಾ ನಮ್ಮ ವಾರ್ತಾಪತ್ರಿಕೆಯಲ್ಲಿ ಬರ್ತದಲ್ವ, ಪೊದೆಯಲ್ಲಿ ಸಿಕ್ಕಿದ ಮಗು ಅಂತ ಏನೇನೋ ಬರುತ್ತಲ್ವ. ಈಕೆ ಆ ಮಗುವನ್ನು ಪೊದೆಯಲ್ಲಿ ಹಾಕಿ ಹೋದ. ಈತ ಪ್ರಮತಿಯೂ ಕೂಡ ನಾನು ಮದುವೆಯಾಗಿ ಪಡೆದ ಮಗು ಅಲ್ಲ ಅಂತ ಅವನು ಹೊರಟು ಹೋದ. ಪೊದೆಯಲ್ಲಿ ಮಗು ಇದೆ, ಅಪ್ಸರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗು. ಅಷ್ಟು ಹೊತ್ತಿಗೆ ಆ ಪ್ರದೇಶಕ್ಕೆ ತಮ್ಮ ಅನುಷ್ಠಾನವನ್ನು ಮುಗಿಸಿ ಮಧ್ಯಾಹ್ನದ ಬಾಹ್ಯ ಪರಿವಾರಗಣಗಳಿಗೆ ಆಹಾರವನ್ನು ಚೆಲ್ಲುವ ಒಂದು ಪ್ರಕ್ರಿಯೆ ಇದೆ. ಅಲ್ಲಿಗೆ ಒಬ್ಬ ಮಹರ್ಷಿ ಬಂದಂತೆ. ಆ ಮಹರ್ಷಿ ಒಂದಿಷ್ಟು ಅನ್ನ ಹಿಡ್ಕೊಂಡು ಬಂದಿದ್ದಾನೆ. ಅದನ್ನು ನದಿಯಲ್ಲಿ ಚೆಲ್ಲಿ ನದಿಯಲ್ಲಿರ್ತಕ್ಕಂತಹ ಜಲಚರಗಳಿಗೆಲ್ಲ ಆಹಾರವನ್ನು ಕೊಡುವುದಕ್ಕೋಸ್ಕರ ಸ್ಥೂಲಕೇಶ ಇತಿ ಖ್ಯಾತಃ ಸರ್ವಭೂತ ಹಿತೇರತಃ ಏತಸ್ಮಿನ್ನೇವ ಕಾಲೇತೋ ಮೇನಕಾಯಾಂ ಪ್ರಜಜ್ಞಿವಾನ್ ಗಂಧರ್ವರಾಜೋ ವಿಪ್ರರ್ಷೆ ವಿಶ್ವಾವಸುರಿತಿ ಸ್ಮೃತಃ ಅಪ್ಸರಾ ಮೇನಕಾ ತಸ್ಯ ತಂ ಗರ್ಭಂ ಭೃಗುನಂದನ. ಇಷ್ಟು ಹೊತ್ತಿಗೆ ಅಲ್ಲಿಗೆ ಸ್ಥೂಲಕೇಶ ಅಂತ ಹೇಳುವ ಒಬ್ಬ ಋಷಿ ಬಂದ. ಅವನು ಜಲಚರಗಳಿಗೆ ಜಲಚರಗಳಿಗೆ ಕೊಡಬೇಕಾದ ಆಹಾರವನ್ನು ಕೊಟ್ಟ.
ಇದೊಂದು ಋಷಿಗಳಲ್ಲಿ ಒಂದು ಸಂಪ್ರದಾಯ ಇದೆ. ಮಧ್ಯಾಹ್ನದ ಅನ್ನ ಆದ ಮೇಲೆ ಆ ಅನ್ನವನ್ನು ಮೊತ್ತ ಮೊದಲು ದೇವರಿಗೆ ನೈವೇದ್ಯ ಮಾಡ್ತಾರೆ. ದೇವರ ನೈವೇದ್ಯವಾದ ಮೇಲೆ ಭಗವನ್ ನಿವೇದಿತವಾದ ನೈವೇದ್ಯದಲ್ಲಿ ಸ್ವಲ್ಪ ಭಾಗವನ್ನು ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ. ಅದಕ್ಕೆ ವೈಶ್ವದೇವ ಅಂತ ಹೆಸರು. ಇದು ಋಷಿಗಳಲ್ಲಿ ಮಾತ್ರ ಅಲ್ಲ, ಗೃಹಸ್ಥನಿಗೆಲ್ಲ ಕರ್ತವ್ಯವಾದದ್ದು. ವೈಶ್ವದೇವ ಅಂದ್ರೆ ಏನು? ಈ ಅನ್ನ ಬರಬೇಕಾದ್ರೆ ಯಾವ ಯಾವ ದೇವತೆಗಳ ಅನುಕೂಲ ಆಗಿದೆ, ಯಾವ ದೇವತೆಗಳ ಅನುಗ್ರಹ ಇದೆ ಇದರ ಹಿನ್ನೆಲೆಯಲ್ಲಿ, ಆ ಎಲ್ಲ ದೇವತೆಗಳನ್ನು ಉದ್ದೇಶಿಸಿ ಆಹುತಿ ಕೊಡೋದು. ಅಂದರೆ ಬಿತ್ತಿದ ಬೀಜ ಮೊಳಕೆ ಒಡಿಬೇಕು, ಬೀಜ ಬಿತ್ತುವುದಕ್ಕಿಂತ ಮುಂಚೆ ಭೂಮಿ ತಾನು ಫಲವತ್ತಾಗಿರಬೇಕು, ಆ ಭೂಮಿಯನ್ನು ಉಳಿಬೇಕು. ಈ ಉಳಿಸಿಕೊಂಡಂತಹ ಭೂಮಿ ಫಲವತ್ತತೆಗೆ ಕಾರಣವಾದ ದೇವತೆ, ಅಲ್ಲಿಂದ ಮೊಳಕೆ ಒಡೆಯುವುದಕ್ಕೆ ಕಾರಣವಾಗಿರತಕ್ಕಂಥ ದೇವತಾ ಶಕ್ತಿಗಳು. ಮೊಳಕೆ ಒಡೆದ ಮೇಲೆ ಚಂದ್ರನ ಮೂಲಕವಾಗಿ ಅದರಲ್ಲಿ ಧಾನ್ಯ ಬರ್ತದೆ, ಫಸೇಲಿಮ ಆಗ್ತದೆ, ಅದು ಪಕ್ವವಾಗ್ತದೆ. ಆಮೇಲೆ ಅದರ ಧಾನ್ಯ ಬಂತು, ಧಾನ್ಯವನ್ನು ಕುಟ್ಟುತ್ತೇವೆ, ಕುಟ್ಟಿದ ಮೇಲೆ ಅದನ್ನು ಅಗ್ನಿ ಪಕ್ವ ಮಾಡ್ತದೆ. ಅಗ್ನಿ ಮೊದಲಾದ ದೇವತೆ, ಅದರಲ್ಲಿ ಆರೋಗ್ಯದ ಶಕ್ತಿಯನ್ನು ಧನ್ವಂತರಿ ತಂದು ಕೂಡಿಸ್ತಾನೆ. ಹೀಗೆ ಧನ್ವಂತರಿ, ಇಂದ್ರ, ಅಗ್ನಿ, ಔಷಧಿ ವನಸ್ಪತಿಗಳು, ಸೋಮ, ಬ್ರಹ್ಮ ಇವರೆಲ್ಲರಿಗೂ ಕೂಡ ಅಗ್ನಿಯಲ್ಲಿ ಆಹುತಿ ಕೊಡುವ ಪ್ರಕ್ರಿಯೆಯನ್ನು ವೈಶ್ವದೇವ ಅಂತ ಕರೀತಾರೆ. ದೇವರಿಗೆ ನೈವೇದ್ಯ, ಅಗ್ನಿಯಲ್ಲಿ ವೈಶ್ವದೇವ. ಇದು ಆದ ಮೇಲೆ ಆ ಆಹಾರವನ್ನು 3 ಕಡೆಗೆ ವಿತರಣೆ ಮಾಡಬೇಕಂತೆ. ಭೂಚರ, ಖೇಚರ, ಜಲಚರ. ಭೂಚರ ಅಂದರೆ ಭೂಮಿಯಲ್ಲಿ ಓಡಾಡತಕ್ಕಂಥ ಹಸುವಿಗೆ ಗೋಗ್ರಾಸ ಅಂತ ಕೊಡಬೇಕು. ತಾನು ಊಟ ಮಾಡುವುದಕ್ಕಿಂತ ಮುಂಚೆ ಇದಿಷ್ಟು ಕೆಲಸ ಆಗಬೇಕು. ಗೋವಿಗೆ ಕೊಡಬೇಕು ಗೋಗ್ರಾಸ, ಇದು ಭೂಚರಕ್ಕೆ ಆಯಿತು. ಆಮೇಲೆ ಖೇಚರ, ಆಕಾಶದಲ್ಲಿ ಸಂಚರಿಸತಕ್ಕಂಥ ಹಕ್ಕಿಗಳಿಗೆ ತಾನು ಅಗ್ನಿಯಲ್ಲಿ ಹಾಕಿದಂತಹ ಅನ್ನದ ನಂತರ ಉಳಿದಂತಹ ಸ್ವಲ್ಪ ಭಾಗವನ್ನು ಭೂಮಿಯಲ್ಲಿ ಚೆಲ್ಲಬೇಕು. ಇದಕ್ಕೆ ಬಲಿಹರಣ ಅಂತ ಹೆಸರು. ಮನೆಯ ಹೊರಗೆ ಬಾಕ್ಯ ಪರಿವಾರ ಗಣದಲ್ಲಿ ಆಕಾಶದಲ್ಲಿ ಹಾರತಕ್ಕಂತಹ ಕಾಗೆಗೂ ಆಹಾರ ಸಿಗಬೇಕು. ಶ್ರಾದ್ದದ ದಿವಸ ಮಾಡ್ತಾರೆ ಇದನ್ನು. ಕೊನೆಗೆ ಕಾಗೆಗೂ ಆಹಾರ ಸಿಗುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಶ್ರಾದ್ದದ ದಿವಸ ಕಾಗೆಗೆ ಮಾತ್ರ ಕಾಕ ಬಲಿ ಇಡ್ತಾರೆ. ಪ್ರತಿನಿತ್ಯವೂ ಕೂಡ ಕಾಗೆಯಿಂದ ಹಿಡಿದು ಪ್ರತಿಯೊಂದು ಹಕ್ಕಿಗಳಿಗೂ ಕೂಡ ಆಹಾರ ಧಾನ್ಯವನ್ನು ಮನೆಯ ಹೊರಗೆ ಚೆಲ್ಲತಕ್ಕಂತಹ ಒಂದು ವಿಧಾನ ಋಷಿಗಳಲ್ಲಿದೆ. ಇದಾದ ಮೇಲೆ ನೀರಿನಲ್ಲಿರತಕ್ಕಂತಹ ಜಲಚರ ಪ್ರಾಣಿಗಳಿಗೋಸ್ಕರ ಅಂತ ಹೇಳಿ ದೇವರಿಗೆ ನಿವೇದಿತವಾದಂತಹ ಅನ್ನದಲ್ಲಿ ಸ್ವಲ್ಪ ಭಾಗ ತಂದು ಅದನ್ನು ನೀರಿನಲ್ಲಿ ಚೆಲ್ಲುವಂತಹ ವಿಧಾನ ಇದೆ. ಈ ವಿಧಾನಕ್ಕೋಸ್ಕರ ನಮ್ಮ ಮಹರ್ಷಿ ಅಲ್ಲಿಗೆ, ಯಾರು ಸ್ಥೂಲಕೇಶ ಅಂತ ಹೇಳ್ತಕ್ಕಂತಹ ಮಹರ್ಷಿ, ಆ ನದಿಗೆ ಬಂದಿದ್ದಾನೆ. ಅವನಿಗೆ ನೀರಿನಲ್ಲಿ ಅದನ್ನು ಚೆಲ್ತಾ ಇರಬೇಕಾದ್ರೆ ಅಳ್ತಾ ಇರುವ ಮಗುವಿನ ಧ್ವನಿ ಕೇಳಿಸಿ. ಪಕ್ಕದಲ್ಲಿ ಯಾವುದೋ ಪದೆಯಲ್ಲಿ ಒಂದು ಮಗು ಇದೆ. ಆ ಮಗುವಿನ ಧ್ವನಿ ಕೇಳಿದ ಕೂಡಲೇ ಆ ಮಹರ್ಷಿಯ ಮನಸ್ಸು ಕರಗಿತು. ದಯಾಚಿತ್ತನಾದಂತಹ ಆತ ಆ ಧ್ವನಿ ಎಲ್ಲಿಂದ ಬರ್ತಾ ಇದೆಯೋ ಅಲ್ಲಿಗೆ ಓಡಿದರೆ ಪೊದೆಯ ಮಧ್ಯದಲ್ಲಿ ಒಂದು ಮಗು ಆಹಾರ ಸಿಗದೆ ಹಸಿವೆಯಿಂದ ಅಳ್ತಾ ಇದೆ. ಅವರು ಅದನ್ನು ಹಾಗೆ ಹಿಡ್ಕೊಂಡು ಬಂದರಂತೆ. ಬಂದು ನದಿ ನೀರಿನಲ್ಲೇ ಸ್ವಲ್ಪ ಶರೀರವನ್ನು ತೊಳೆದು ಸ್ವಲ್ಪ ಮಗುವಿಗೆ ನೀರು ಕುಡಿಸಿ ಆಮೇಲೆ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಯಾವ ರೀತಿಯಲ್ಲಿ ಆ ಪುಟ್ಟ ಮಗುವನ್ನು ಪೋಷಣೆ ಮಾಡಬೇಕು ಅದಕ್ಕೆ ವ್ಯವಸ್ಥೆಯನ್ನೆಲ್ಲ ಮಾಡಿದರು. ಆಶ್ರಮದಲ್ಲಿ ವ್ಯವಸ್ಥೆಯನ್ನು ಮಾಡಿ ಆ ಮಗುವಿಗೆ ಜಾತಕರ್ಮ, ನಾಮಕರಣ ಇತ್ಯಾದಿಗಳನ್ನೆಲ್ಲ ಮಾಡಿದರು. ಈ ಮಗುವಿಗೆ ಹೆಸರೇನು? ರುರು ಅಂತ ಇವನ ಹೆಸರು. ಇನ್ನೊಂದು ಘಟನೆ ನಡೆಯಿತು. ಈ ರುರು ಆಶ್ರಮದಲ್ಲಿ ಬೆಳೀತಾ ಇದ್ದಾನೆ. ಇನ್ನೊಂದು ಘಟನೆ ಏನು ನಡೆಯಿತು ಅಂತ ಹೇಳಿದರೆ, ವಿಶ್ವಾವಸು ಅಂತ ಒಬ್ಬ ಗಂಧರ್ವ. ಆ ಗಂಧರ್ವನಿಗೆ ಮೇನಕಾ ಅಂತ ಹೇಳುವ ಅಪ್ಸರ ಸ್ತ್ರೀಯಲ್ಲಿ ಒಂದು ಮಗು ಹುಟ್ಟಿತು. ಆ ಮಗುವನ್ನು ಕೂಡ ಪೊದರಿನಲ್ಲಿ ಬಿಸಾಡಿ ಹೋಗಿದ್ದಾರೆ. ಇಂಥ ಘಟನೆಗಳೇ ಉಂಟು. ಆ ಮಗುವನ್ನು ತಂದು ಇನ್ನೊಬ್ಬ ಮಹರ್ಷಿ ಪೋಷಣೆ ಮಾಡಿದ. ಆಕೆಗೆ ಪ್ರಮದ್ವರ ಅಂತ ಹೆಸರಿಟ್ಟಿದ್ದಾರೆ. ಪ್ರಮದ್ವರ ಅಂತ ಯಾಕೆ ಹೆಸರು? ಅತ್ಯಂತ ಸುಂದರಿಯಾದ ಹುಡುಗಿ. ಪ್ರಮದೆಯರು ಅಂದರೆ ಹೆಂಗಸರು, ಹೆಂಗಸರೆಯಲ್ಲಿ ವರ ಅಂದರೆ ಶ್ರೇಷ್ಠಳು. ಆದ್ದರಿಂದ ಅವಳಿಗೆ ಪ್ರಮದ್ವರ ಅಂತ ಹೆಸರು. ಅವಳನ್ನು ತಂದು ಪೋಷಣೆ ಮಾಡಿ ಆಕೆಯನ್ನು ಪ್ರಮದ್ವರ ಅನ್ನುವ ಹೆಸರಿನಿಂದ ಬೆಳೆಸ್ತಾ ಇದ್ದಾರೆ. ಸ್ಥೂಲಕೇಶ ಸ ತೇಜಸ್ವಿ ವಿಜನೇ ಬಂಧು ವರ್ಜಿತಾಂ ಸತಾಂ ದೃಷ್ಟ ತದಾ ಕನ್ಯಾಂ ಸ್ಥೂಲಕೇಶೋ ಮಹಾದ್ವಿಜಃ. ಈಗ ಸ್ಥೂಲಕೇಶ ಬೆಳೆಸಿದ, ರುರುವನ್ನು ಮೊದಲು ಬೆಳೆಸಿದ್ದ ಅಲ್ವಾ, ಆ ರುರುವನ್ನು ಮತ್ತೆ ಪ್ರಮತಿಯೇ ಸ್ವೀಕಾರ ಮಾಡ್ತಾನೆ. ಹೀಗೆ ರುರು ಅಪ್ಪನಾದ ಪ್ರಮತಿಯ ಜೊತೆಗೆ ಬೆಳೀತಾ ಇದ್ದಾನೆ. ಕಡೆಯಿಂದ ಪ್ರಮದ್ವರೆ ಈ ಸ್ಥೂಲಕೇಶನ ಮನೆಯಲ್ಲಿ ಬೆಳೀತಾ ಇದ್ದಾಳೆ. ಹೀಗೆ ಸ್ಥೂಲಕೇಶನಿಂದ ಪೋಷಿತನಾದ ರುರು
ಪ್ರಮತಿ ಅವನ ಸೌಂದರ್ಯ, ಅವನಲ್ಲಿರತಕ್ಕಂತಹ ಆ ಉದಾರವಾದ ಗುಣ, ಇದನ್ನೆಲ್ಲ ನೋಡಿದಂತಹ ಪ್ರಮತಿ ತಾನೇ ರುರುವನ್ನು ಸ್ವೀಕರಿಸಿದ. ಹಾಗಾಗಿ ರುರು ಭೃಗುವಂಶದ ಚವನನ ಮಗನಾದ ಪ್ರಮತಿಯ ಮನೆಯಲ್ಲೇ ಬೆಳೀತಾ ಇದ್ದಾನೆ. ಆದರೆ ಮೇನಕೆಯಲ್ಲಿ ವಿಶ್ವಾವಸು ಗಂಧರ್ವನಿಗೆ ಆವಿರ್ಭವಿಸಿರತಕ್ಕಂತಹ ಹುಡುಗಿ ಮಗು ಈ ಪ್ರಮದ್ವರೆ, ಅವಳನ್ನು ಅತ್ತ ಕಡೆಯಿಂದ ಸ್ಥೂಲಕೇಶ ಅಂತ ಹೇಳ್ತಕ್ಕಂತಹ ಋಷಿ ತನ್ನ ಮನೆಯಲ್ಲಿ ಆಶ್ರಮದಲ್ಲಿ ಬೆಳೆಸ್ತಾ ಇದ್ದಾನೆ. ಆಕೆಗೆ ಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿದ್ದಾನೆ. ಅತ್ಯಂತ ಸುಂದರಿಯಾದಂತಹ ಹುಡುಗಿ ಪ್ರಮದ್ವರೆ ಅಂತ ಅವನೇ ಇಟ್ಟಂತಹ ನಾಮಕರಣ ಅದು. ಈಗ ಪ್ರಮದ್ವರೆ ಬೆಳೆದು ಯುವತಿಯಾಗಿದ್ದಾಳೆ. ಸಂಗೀತವನ್ನು ಕಲಿಸಿಕೊಟ್ಟಿದ್ದಾರೆ. ಆಕೆ ಅತಿ ಸುಲಲಿತವಾಗಿ ಸಂಗೀತ ಒಂದನ್ನು ಕಲ್ತದ್ದು, ಆದರೆ ಯಾವ ವಾದ್ಯವನ್ನು ಬೇಕಾದರೂ ನುಡಿಸಬಲ್ಲಂತಹ ಮಹಾಚತುರೆ, ಮಹಾಪ್ರವೀಣೆ ಆಗಿಬಿಟ್ಟಿದ್ದಾಳೆ. ವೀಣೆಯನ್ನು ನುಡಿಸುವಲ್ಲಿ ಮಹಾನಿಷ್ಣಾತೆ. ವೀಣೆಯಲ್ಲಿ ಅಷ್ಟು ಸಾಮರ್ಥ್ಯ ಇರುವ ಕಾರಣ ಇಲ್ಲೇ ಅವಳಿಗೆ ಪ್ರವೀಣೆ ಅಂತ ಹೆಸರು. ವೀಣೆಯಲ್ಲಿ ಭಾರಿ ಪ್ರಕೃಷ್ಟತೆಯನ್ನು ಪಡೆದಿದ್ದಾಳಂತೆ. ಅವಳನ್ನು ಒಂದು ಬಾರಿ ನಮ್ಮ ರುರು ನೋಡಿದ. ಪ್ರಮತಿಯ ಮಗನಾದಂತಹ ರುರು ಆಕೆಯನ್ನು ನೋಡಿದ. ನೋಡಿದವನಿಗೆ ಇವಳನ್ನೇ ಮದುವೆ ಆಗಬೇಕು ಅಂತ ಅನಿಸಿತು. ಸೀದಾ ಬಂದು ತನ್ನ ತಂದೆಯಾದ ಪ್ರಮತಿ ಹತ್ರ ಹೇಳಿದ. ಮಹರ್ಷಿಯಾದಂತಹ ಸ್ಥೂಲಕೇಶನ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ, ಅಪ್ಸರ ಸ್ತ್ರೀಯಲ್ಲಿ ಹುಟ್ಟಿದ ಮಗಳು ಅಂತ ತಪಸ್ವಿಯರು ಮಾತಾಡಿಕೊಳ್ತಾ ಇದ್ದಾರೆ. ನಾನೂ ಕೂಡ ನಿನಗೆ ಅಪ್ಸರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ, ಹಾಗಾಗಿ ನಾನು ಆಕೆಯನ್ನು ಮದುವೆ ಆಗಬೇಕು ಅಂತ ಬಯಸಿದ್ದೇನೆ. ನಿನ್ನ ಅನುಗ್ರಹ ಇದ್ದರೆ, ನಿನ್ನ ಒಪ್ಪಿಗೆ ಇದ್ದರೆ ಈ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಅಪ್ಪನ ಹತ್ರ ಕೇಳಿಕೊಂಡ. ಪ್ರಮತಿಗೆ ಖುಷಿಯಾಯಿತು. ಅತ್ಯಂತ ಉಚಿತವಾದ ಸಂಬಂಧ. ಯಾಕಂದರೆ ಸ್ಥೂಲಕೇಶನು ಕೂಡ ನನ್ನ ಗೆಳೆಯ. ಸ್ಥೂಲಕೇಶನ ಮಗಳು ಅಂತ ಆದಮೇಲೆ ಅದು ಕೂಡ ಸಾಕು ಮಗಳು, ನೀನು ನನ್ನ ಸಾಕು ಮಗನ ರೀತಿಯಲ್ಲಿ. ಆದ್ದರಿಂದ ಈ ಮದುವೆ ಅತ್ಯಂತ ಉಚಿತ, ಯಾವುದಕ್ಕೂ ಸ್ಥೂಲಕೇಶ ಒಪ್ಪುವಂಥದ್ದಿರುವಂಥದ್ದು. ಆದ್ದರಿಂದ ನಾನು ಸಪತ್ನೀಕನಾಗಿ ಹೋಗಿ ಅಲ್ಲಿ ವಿಚಾರ ಮಾಡ್ತೇನೆ ಅಂತ ಹೇಳಿ ಪ್ರಮತಿ ತನ್ನ ಪತ್ನಿಯ ಜೊತೆಗೆ ತಾನು ಸಾಗಿ ಸ್ಥೂಲಕೇಶನಲ್ಲಿ ಈ ಮದುವೆಯ ಪ್ರಸ್ತಾಪ ಮಾಡಿದ. ಸ್ಥೂಲಕೇಶನಿಗೂ ಖುಷಿಯಾಯಿತು. ಒಳ್ಳೆಯ ಸಂಬಂಧ. ರುರು ರೂಪವಂತ ಮಾತ್ರ ಅಲ್ಲ, ಪರಮ ಗುಣವಂತ. ಗುಣವಂತನಾದ ಅತ್ಯಂತ ದಯಾಮಯ ವ್ಯಕ್ತಿತ್ವವುಳ್ಳಂತಹ ರುರುವಿಗೆ ನನ್ನ ಮಗಳನ್ನು ಕೊಡುವಂಥದ್ದು ನನಗೆ ಬಹಳ ಇಷ್ಟ ಅಂತ ಹೇಳಿ, ಆದರೆ ಅವಳಿಗೆ ಮದುವೆಯ ವಯಸ್ಸು ಈಗ ಸರಿಯಾಗಿ ಈ ಚಾತುರ್ಮಾಸ್ಯ ಕಾಲ, ಈಗ ಮಳೆಗಾಲ ಬೇರೆ ನಡೀತಾ ಇದೆ. ಈ ಕಾಲದಲ್ಲಿ ಮದುವೆಗೆ ಮುಹೂರ್ತ ಇಲ್ಲ. ಮುಂದಕ್ಕೆ ಚಾತುರ್ಮಾಸ್ಯ ಮುಗಿದು ಮುಂದಿನ ಉತ್ತರಾಯಣ ಬರಬೇಕು. ಆ ಉತ್ತರಾಯಣ ಕಾಲದಲ್ಲಿ ಭಗದೈವತವಾದ ಒಂದು ನಕ್ಷತ್ರ. ಭಗ ಅನ್ನುವ ದೇವತೆ ಯಾವ ನಕ್ಷತ್ರಕ್ಕೆ? ಪೂರ್ವ ಫಲ್ಗುಣಿ ಉತ್ತರ ಫಲ್ಗುಣಿ. ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಉತ್ತರಾ ನಕ್ಷತ್ರಕ್ಕೆ ಅಧಿಪತಿ ಭಗ. ಅದರಿಂದ ಭಗಾದಿದೈವತವಾದಂತಹ ಒಂದು ನಕ್ಷತ್ರದಲ್ಲಿ ನಾವು ಮದುವೆ ಮಾಡಿಕೊಡ್ತೇವೆ ಅಂತೇಳಿ ನಿಶ್ಚಿತಾರ್ಥ ಮಾಡಿಬಿಟ್ರು. ಮದುವೆ ತೀರ್ಮಾನ ಆಯಿತು. ಮದುವೆ ತೀರ್ಮಾನ ಆದ ಮೇಲೆ ಇವರು ಮತ್ತು ಪ್ರಮದ್ವರೆಯ ಮಾತುಕತೆ ಏನೂ ಇಲ್ಲ. ಆದರೆ ಪ್ರಮದ್ವರೆಯನ್ನು ನನಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ ಅಂತ ರುರುವಿಗೆ ಭಾರಿ ಸಂತೋಷ. ಇನ್ನಷ್ಟು ಅನುಷ್ಠಾನಗಳನ್ನು ಜಾಸ್ತಿ ಮಾಡಿದ. ಆದರೆ ಒಂದು ದುರ್ಘಟನೆ ನಡೆಯಿತು. ಏನಾಯಿತು ಅಂದರೆ, ಪ್ರಮದ್ವರೆ ತನ್ನ ಸಖಿಯರ ಜೊತೆಗೆ ಆ ಕಾಡಿನಲ್ಲಿ ಆಟ ಆಡ್ತಾ ಇರುವ ಹೊತ್ತಿಗೆ ಅವರು ಆಡಿದ ಚೆಂಡು ಒಂದು ಮರದ ಬುಡಕ್ಕೆ ಹೋಯಿತು. ಅದನ್ನು ತರುವುದಕ್ಕೆ, ಬಹುಶಃ ಲಗೋರಿ ಆಟ ಆಡ್ತಾ ಇದ್ದಾರೋ ಏನೋ, ಚೆಂಡೆಲ್ಲ ಅಲ್ಲಿ ಹೋಯಿತು. ಪ್ರಮದ್ವರೆ ಅದನ್ನು ತರುವುದಕ್ಕೆ ಓಡಿ ಹೋದ್ಲು ಮರದ ಹತ್ರ ಹೋಗಿ ಅದನ್ನು ಹೆಕ್ಕುವುದಕ್ಕೆ ಅಂತ ಬಗ್ಗಿದ ಹೊತ್ತಿಗೆ ಒಂದು ಸರ್ಪ ಕಚ್ಚಿಬಿಟ್ಟಿತು. ವಿಷ ಸರ್ಪ ಅವಳನ್ನು ಕಚ್ಚಿತು. ಅದು ಕೈಗೆ ಕಚ್ಚಿದ ಕಾರಣದಿಂದ ವಿಷ ಏರಿತು. ಕ್ಷಣ ಮಾತ್ರದಲ್ಲಿ ವಿವರ್ಣಳಾಗಿ ಬಿದ್ದುಬಿಟ್ಲಂತೆ. ಸತ್ತೇ ಹೋದು. ಪ್ರಮದ್ವರೆ ಮೃತಳಾಗಿ ಹೋದು. ಪ್ರಮದ್ವರೆ ಮೃತಳಾದ ವಿಷಯ ಇಡೀ ಆಶ್ರಮಗಳಲ್ಲಿ ವಾತಾವರಣದಲ್ಲಿ ಹರಡಿಬಿಟ್ಟಿತು. ದೊಡ್ಡ ವಿಷಯ ಅದು. ಸ್ವತಃ ಋಷಿಗಳಾದಂತಹ ಸ್ಥೂಲಕೇಶರು ಬರ್ತಾರೆ, ಕಣ್ಣೀರು ಹಾಕಿ ಅಳ್ತಾ ಇದ್ದಾರೆ. ಮದುವೆ ನಿಶ್ಚಯ ಆಗಿದೆ. ಅಷ್ಟರಲ್ಲಿ ಈಕೆ, ನಾನು ಕೊಟ್ಟ ಮಾತು ಏನು? ಈಕೆಯನ್ನು ಆ ಉತ್ತರ ಫಲ್ಗುಣಿ ಉತ್ತರಾ ನಕ್ಷತ್ರದ ಸುಮುಹೂರ್ತದಲ್ಲಿ ನಾನು ದಾನ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಆದರೆ ನಡೆಸುವುದಕ್ಕೆ ಇವಳೇ ಸತ್ತು ಹೋಗಿದ್ದಾಳೆ. ಎಷ್ಟು ಉತ್ತಮ ಗುಣವಂತೆ! ಈಗೆ ಯೋಗ್ಯವಾದ ವಯಸ್ಸಿಗೆ ಬಂದಿದ್ದಾಳೆ. ಲೋಕಕ್ಕೆ ಉತ್ತಮವಾದ ಪ್ರಜೆಯನ್ನು ಕೊಡಬೇಕಾದಂತಹ ಕಾಲ, ಅಂಥ ಕಾಲದಲ್ಲಿ ಮೃತಳಾಗಿ ಹೋಗಿದ್ದಾಳಲ್ವಾ ಅಂತ ಇಡೀ ಆಶ್ರಮದ ತಪಸ್ವಿಗಳು ಎಲ್ಲ ಅಳ್ತಾ ಇದ್ದಾರೆ. ವಿಷಯ ರುರುವಿಗೂ ಮುಟ್ಟಿತು. ರುರು ಸೀದಾ ಬಂದು ಮೃತಳಾಗಿ ಬಿದ್ದಿದ್ದಂತಹ ಪ್ರಮದ್ವರೆಯನ್ನು ನೋಡಿದ. ಅವನಿಗೆ ವೈರಾಗ್ಯ ಬಂದು ಹೋಯಿತು. ಏನು? ಯಾರಿಗೆ ಯಾರುಂಟು ಎರವಿನ ಸಂಸಾರ
ನೀರ ಮೇಲನ ಗುಳ್ಳ ನಿಜವಲ್ಲ ಹರಿಯೇ. ನೀರಿನ ಮೇಲೊಂದು ಗುಳ್ಳೆ ಇದ್ರೆ ಮುಂದಿನ ಕ್ಷಣಕ್ಕೆ ಆ ಗುಳ್ಳೆ ಇರ್ತದೆ ಅಂತ ನಿಶ್ಚಯ ಇಲ್ಲ. ಪಟ್ ಅಂತ ಒಡೆದು ಹೋಗುತ್ತೆ, ಅದು ನೀರಾಗಿ ಬಿಡ್ತದಲ್ಲ. ಹಾಗೆ ಈ ಸಂಸಾರ ಎರವಿನದ್ದು, ಈಗ ಇದ್ದದ್ದು ಮುಂದಿನ ಕಾಲಕ್ಕೆ ಇರುವುದಿಲ್ಲ. ನಾನು ಯಾರನ್ನು ಜೀವನದಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ದೇನೋ ಅಂತಹ ಹುಡುಗಿಯ ಜೊತೆಗೆ ಹಿರಿಯರೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಮದುವೆಯನ್ನು ನಿಶ್ಚಯ ಮಾಡಿದಾಗ ಏನೊಂದು ಆನಂದದಲ್ಲಿ ತೇಲಾಡಿ ಬಿಟ್ಟಿದ್ದೆ. ಆದರೆ ಎಷ್ಟು ನಶ್ವರ ಈ ಪ್ರಪಂಚದ ಆನಂದ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಅಂತ ಆತನಿಗೆ ಬೇಸರ ಆಯಿತು. ಆ ಒಂದು ಮೃತಳಾದ ತನ್ನ ಪ್ರಿಯತಮೆಯನ್ನು ನೋಡುವುದಕ್ಕೆ ರುರುವಿಗೆ ಇಷ್ಟ ಆಗಲಿಲ್ಲ. ಅವ ಸೀದಾ ಅಲ್ಲಿಂದ ಕಾಡಿನ ಮಧ್ಯಕ್ಕೆ ಹೋದ. ಕಲ್ಲು ಮುಳ್ಳುಗಳಲ್ಲಿ ನಡೆದಾಡ್ತಾ ಇದ್ದಾನೆ. ತಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ಯಾಕೆ ಹೋಗ್ತಾ ಇದ್ದೇನೆ ಅಂತ ಅವನಿಗೆ ಎಚ್ಚರ ಇಲ್ಲ. ಒಂದು ರೀತಿಯಲ್ಲಿ ಆತ ವಿವಶನಾಗಿ ಹೋದ. ತನ್ನ ವಶದಲ್ಲೂ ತಾನು ಇಲ್ಲ. ಕಾಡಿನ ಮಧ್ಯಕ್ಕೆ ಹೋದ. ಅಲ್ಲಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದ. ಯಾರು ವಿಶೇಷ ಅಭಿಮಾನವುಳ್ಳಂತಹ ವ್ಯಕ್ತಿಗಳು ಅವರಿಗೆ 10 ಜನರ ಮಧ್ಯದಲ್ಲಿ ಅಳುವುದಕ್ಕೆ ಇಷ್ಟವಾಗುವುದಿಲ್ಲ. ಏಕಾಂತಕ್ಕೆ ಹೋಗ್ತಾರೆ, ಬೇಕಾದಷ್ಟು ಅಳ್ತಾರೆ. ಅತ್ತ ಮೇಲೆಯೇ ಅವರಿಗೆ ಸಮಾಧಾನವಾಗುವುದು. ಹಾಗೆ ಈತ ಆ ಕಾಡಿನ ಮಧ್ಯದಲ್ಲಿ ಹೋದ. ಒಂದಷ್ಟು ಮರಗಳ ಮಧ್ಯದಲ್ಲಿ, ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಜೋರಾಗಿ ಅತ್ತು ಹೇಳ್ತಾನೆ ಪ್ರಮದ್ದರೆಯ ಬಗ್ಗೆ. ಎಂಥ ಗುಣಸಂಪನ್ನೆ ಆಕೆ, ಯಾವುದನ್ನು ನೋಡಿ ನಾನು ಆಕೆಯನ್ನು ಪ್ರೀತಿಸಿದ್ದೆ ಅನ್ನೋದನ್ನು ವಿವರಣೆ ಕೊಟ್ಟು ಹೇಳ್ತಾನೆ. ಓ ದೇವತೆಗಳೇ, ಓ ದಿಕ್ಕು ದೇವತೆಗಳೇ, ಓ ವನಸ್ಪತಿ ದೇವತೆಗಳೇ, ಕಾಡಿನ ಅಭಿಮಾನಿ ದೇವತೆಗಳೇ, ಸತ್ತವಳನ್ನು ಬದುಕಿಸುವುದಕ್ಕೆ ಸಾಧ್ಯವಿಲ್ವೇ? ನಾನು ಆಕೆ ಇಲ್ಲದೆ ಬದುಕಿ ಏನೂ ಸಾಧನೆ ಮಾಡುವಂಥದ್ದಿಲ್ಲ. ನನ್ನ ಪ್ರಾಣವನ್ನು ಆಕೆಯಲ್ಲಿಟ್ಟಿದ್ದೇನೆ. ಆಕೆಯ ಜೀವನದಿಂದ ಆಕೆ ಸುಖಪಟ್ಟು ಆನಂದವಾಗಿರುವುದು ಅಷ್ಟೇ ನನ್ನ ಸುಖ. ಅದಕ್ಕಿಂತ ಹೆಚ್ಚಿನ ಸುಖವನ್ನು ನಾನು ಬಯಸುವುದಿಲ್ಲ. ಆದರೆ ಆಕೆ ಅಕಾಲದಲ್ಲಿ ಮೃತಳಾಗಿ ಹೋಗಿದ್ದಾಳಲ್ಲ, ಇಷ್ಟೂ ಕಾರುಣ್ಯ ಯಮದೇವನಿಗಿಲ್ವೇ? ಯಮದೇವನ ಜೊತೆಗೆ ಕಾರುಣ್ಯವನ್ನು ತೋರಿಸಬೇಕಾದಂತಹ ಆ ಯಮಲೋಕದ ಕಿಂಕರರು, ಯಮದೂತರು, ಚಿತ್ರಗುಪ್ತ, ಶ್ರವಣ ದೇವತೆಗಳು ಯಾರಿಗೂ ಕಿಂಚಿತ್ತೂ ದಯೆ ಇಲ್ಲವೇ ಈಕೆಯ ಬಗ್ಗೆ? ಈಕೆಯ ಆಯುಷ್ಯವನ್ನು ಅಷ್ಟು ಬೇಗ ಕಸಿದುಕೊಳ್ಳುವುದಕ್ಕೆ ಯಾವ ಕರ್ಮವನ್ನು ಆಕೆ ಜನ್ಮಾಂತರದಲ್ಲಿ ಮಾಡಿದ್ದಾಳೆ ಅಂತ ಹೇಳಿ ಈ ರೀತಿಯ ಶಿಕ್ಷೆಯನ್ನು ಆಕೆಗೆ ಕೊಟ್ಟಿದ್ದೀರಿ ಅಂತ ಜೋರಾಗಿ ಕೂಗ್ತಾ ಇದ್ದಾರೆ. ಇವನ ಕೂಗು ದೇವಲೋಕಕ್ಕೆ ಕೇಳಿಸಿ ದೇವೇಂದ್ರನ ದೂತ ಒಬ್ಬ ಅಲ್ಲಿ ಬಂದಂತೆ. ದೇವದೂತ ಬಂದು ರುರುವಿಗೆ ಹೇಳ್ತಾನೆ, ರುರು, ನೀನು ಈ ರೀತಿ ಶಪಿಸ್ತಾ ಇರುವುದರಿಂದ ದೇವಲೋಕದಲ್ಲೂ ಬೆಂಕಿ ಎದ್ದಿದೆ. ನಿನ್ನ ತಪಸ್ಸಿನ ಸಾಮರ್ಥ್ಯ ಅಂಥದ್ದು, ಅದರಿಂದ ಹೆಚ್ಚು ಒದ್ದಾಡಬೇಡ. ಅವಳ ಆಯುಷ್ಯ ಇದ್ದದ್ದೇ ಅಷ್ಟು. ಆದ್ರಿಂದ ಆಯುಷ್ಯ ತೀರಿ ಒಬ್ಬರು ಮೃತವಾದ ಮೇಲೆ ಅವರು ಮತ್ತೆ ಬದುಕಬೇಕು. ಬದುಕಿಸುವುದಿಲ್ಲ ಯಾಕೆ ನೀವು ಅಂತ ಕೇಳುವಂತ ಅದರಲ್ಲಿ ಅರ್ಥ ಇಲ್ಲ. ವಿವೇಕಿಯಾದ ವ್ಯಕ್ತಿ ಸತ್ತವರ ಬಗ್ಗೆ ಹೀಗೆ ಯಾವತ್ತೂ ಪ್ರಾರ್ಥನೆ ಮಾಡುವುದಿಲ್ಲ. ನೀನು ಮಹಾ ವಿವೇಕಿ, ದೊಡ್ಡ ಜ್ಞಾನಿ, ದೊಡ್ಡ ತಪಸ್ವಿ, ಯಾಕೆ ಹೀಗೆ ಆಳ್ತಾ ಇದ್ದಿ? ಇವ ಸಮಾಧಾನ ಮಾಡಿಕೊಂಡಂತೆ. ನನಗೆ ದುಃಖ ಆಗಿತ್ತು, ಅದಕ್ಕೆ ಅಷ್ಟೇ ಅಂತ ಹೇಳ್ತಾನೆ. ನನಗೆ ದುಃಖ ಆಗಿತ್ತು, ಅದಕ್ಕೆ ಅತ್ತು ನನ್ನ ಮನಸ್ಸಿನಲ್ಲಿ ಏನುಂಟು ಅದನ್ನು ಯಾರು ಕೇಳಿಸಿಕೊಳ್ಳುವುದಿಲ್ಲ ಅಂತ ಜೋರಾಗಿ ಹೇಳಿದೆ. ನೀನು ಕೇಳಿಸಿಕೊಂಡಿ, ಒಂದು ಸಮಾಧಾನ ಮಾಡುವುದಕ್ಕಾದ್ರೂ ಬಂದಿಯಲ್ಲ. ನೀನು ದೇವದೂತನಾದ್ರಿಂದ ನಿನ್ನಲ್ಲಿ ನನ್ನ ಒಂದು ಪ್ರಶ್ನೆ, ಪ್ರಾಮಾಣಿಕವಾಗಿ ಉತ್ತರ ಕೊಡು. ಏನಂದ್ರೆ, ದೇವಲೋಕದ ದೇವತೆಗಳಿಗೆ ಸತ್ತ ವ್ಯಕ್ತಿಯನ್ನು ಬದುಕಿಸುವುದಕ್ಕೆ ಮಾರ್ಗವೇ ಇಲ್ಲವೇ? ಇದಕ್ಕೊಂದು ಉತ್ತರ ಕೊಟ್ಟರೆ ಸಾಕು. ನೀವು ದೇವದೂತ ಸುಮ್ಮನಾಗಿಬಿಟ್ಟ. ಇವ 2ನೇ ಬಾರಿ ಅದೇ ಪ್ರಶ್ನೆ ಕೇಳಿದ. ಆಗ ದೇವದೂತ ಹೇಳಿದ, ಆಗ್ತದೆ, ಹಾಗಾದ್ರೆ ಬದುಕಿಸಿ ಅಂತ ಹೇಳ್ತಾನೆ. ಇಲ್ಲ, ಅದಕ್ಕೆ ದೊಡ್ಡ ತ್ಯಾಗ ಮಾಡಬೇಕು. ನನ್ನ ಪ್ರಾಣವನ್ನು ಬೇಕಾದರೂ ಕೊಡ್ತೇನೆ, ಏನು ತ್ಯಾಗ ಮಾಡಬೇಕು ಹೇಳು? ಅವಳನ್ನು ಬದುಕಿಸಬೇಕು. ನಿನ್ನ ಪ್ರಾಣ ಕೊಡಬೇಕಾಗಿಲ್ಲ, ಒಟ್ಟು ಏನು ಅಂತ ಹೇಳ್ತಾ ಇಲ್ಲ ಇವಾಗ. ಒಟ್ಟು ಮಾತಲ್ಲೇ ಅರ್ಧಂಬರ್ಧ ಹೇಳ್ತಾ ಇದ್ದಾನೆ. ಇವಾಗ ಹೇಳ್ತಾನೆ ಪ್ರಾಣ ಕೊಡಬೇಕಾಗಿಲ್ಲ, ಹಾಗಾದ್ರೆ ಏನು ಕೊಡಬೇಕು ಹೇಳು? ಅದು ತುಂಬ ಕಷ್ಟ ಉಂಟು, ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಮಹಾತ್ಯಾಗ ಮಾಡಬೇಕಾಗ್ತದೆ. ಅದು ಏನು ಅಂತ ಹೇಳುವಂತ ಇವನ ಸಹನೆ ಮೀರ್ತಾ ಇದೆ. ಏನು ಅಂತ ಹೇಳಿ, ಏನು ಕೊಡಬೇಕು ಹೇಳು? ದೇವದೂತ ಹೇಳಿದ, ಇಷ್ಟೇ, ಅವಳಿಗೆ ಆಯುಷ್ಯ ಮುಗಿದಿದೆ. ಆಯುಷ್ಯ ಮುಗಿದಲ್ಲೂ ಒಬ್ಬಾಕೆಯನ್ನು ಬದುಕಿಸುವುದಕ್ಕೆ ದೇವತಾ ವ್ಯಕ್ತಿಗಳಿಗೆ, ಯಮ ಮೊದಲಾದವರಿಗೆ ಸಾಧ್ಯ ಇದೆ. ಹೇಗೆ ಅಂದರೆ, ನಿನ್ನ ಆಯುಷ್ಯದಿಂದ ಅರ್ಧವನ್ನು ಅವಳಿಗೆ ಕೊಟ್ಟರೆ ಆ ಅರ್ಧಾಯುಷ್ಯದಿಂದ ಆಕೆ ಬದುಕುವುದಕ್ಕೆ ಸಾಧ್ಯ ಇದೆ. ಇಷ್ಟು ಸುಲಭವಾದ ಉಪಾಯ ಇದ್ದು ಇಲ್ಲಿಯ ತನಕ ಯಾಕೆ ಹೇಳಲಿಲ್ಲ ನೀನು? ಯಾಕಂದ್ರೆ ವಿಷ ಏರಿ ಆಕೆ ಮೃತಳಾಗಿದ್ದಾಳೆ. ಮೃತಳಾದ ಮೇಲೆ 3 ಗಂಟೆಯ ಒಳಗೆ ಮಾತ್ರ ಮತ್ತೆ ಬದುಕಿಸುವುದಕ್ಕೆ ದೇವತೆಗಳಿಗೂ ಕೂಡ ಸಾಧ್ಯತೆ ಇರುವುದು. ಅಂತಹ ಸ್ಥಿತಿಯಲ್ಲಿ ಬೇಗ ಹೇಳಬೇಕಲ್ಲ ನೀನು. ಇಷ್ಟೀಗ ಆಗಿ ಹೋಗಿದೆ, ಆದ್ರಿಂದ ನಾನು ನನ್ನ ಆಯುಷ್ಯವನ್ನು ಕೊಡುವುದಕ್ಕೆ ಸಿದ್ಧ ಇದ್ದೇನೆ, ಈ ಕ್ಷಣದಲ್ಲಿ ಅವಳು ಬದುಕಬೇಕು ಅಂತ ದೇವಲೋಕವನ್ನು ನೋಡಿ ಕೂಗಿದ. ದೇವತೆಗಳು ಅಸ್ತು ಅಂತ ಹೇಳಿದರು. ಯಮನ ಜೊತೆಗೆ ಚಿಂತನೆ ನಡೆಸ್ತಾರೆ. ಯಮ ರುದ್ರದೇವರ ಸನ್ನಿಧಾನಕ್ಕೆ ಹೋಗ್ತಾನೆ.
ರುದ್ರದೇವರು ಅಸ್ತು ಅಂತ ಹೇಳ್ತಾರೆ. ಇದರ ಪರಿಣಾಮವಾಗಿ ಪ್ರಮದ್ವರೆ ಸತ್ತವಳು ನಿದ್ದೆಯಿಂದ ಎದ್ದವಳ ಹಾಗೆ ಎದ್ದು ನಿಲ್ತಾಳೆ. ರುರು ಮೆಲ್ಲಕ್ಕೆ ಹೆಜ್ಜೆ ಹಾಕಿಕೊಂಡು ದುಃಖ ಭಾರವನ್ನೆಲ್ಲ ಕಳೆದುಕೊಂಡು ಪ್ರಮದ್ವರೆ ಬದುಕಿರ್ತಾಳೆ ಅಂತ ಆಲೋಚನೆ ಮಾಡ್ತಾ ಬಂದರೆ ನಗುಮುಖದ ಪ್ರಮದ್ವರೆ ಕಾಣಿಸಿದ್ಲು. ಮರುದಿವಸವೇ ಉತ್ತರ ನಕ್ಷತ್ರ ಇತ್ತು, ಮರುದಿವಸವೇ ಮದುವೆ ನಡೀತು. ಅಂದು ಆ ಸ್ಥೂಲಕೇಶ ಯಾವ ದಿನದಲ್ಲಿ ಈ ಪ್ರಮದ್ವರೆಯನ್ನು ರುರುವಿಗೆ ಕೊಟ್ಟು ವಿವಾಹ ಮಾಡ್ತೇನೆ ಅಂತ ವಾಗ್ದಾನವನ್ನು ಮಾಡಿದ್ದನೋ ಆತನ ಮಾತು ಸುಳ್ಳಾಗಲಿಲ್ಲ. ಅದೇ ದಿವಸವೇ ಪ್ರಮದ್ವರೆಯ ಜೊತೆಗೆ ರುರುವಿನ ವಿವಾಹ ನಡೆಯಿತು. ರುರುವಿಗೆ ಆನಂದಕ್ಕೆ ಪಾರ ಇಲ್ಲ. ತನ್ನ ಆಯುಷ್ಯದಲ್ಲಿ ಅರ್ಧ ಹೋಗಿದೆ ಅನ್ನೋದು ಅವನಿಗೆ ದೊಡ್ಡ ವಿಷಯವೇ ಅಲ್ಲ. ಇಷ್ಟು ಬದುಕಿರುವಷ್ಟು ಕಾಲ ಈಕೆಯ ಜೊತೆಗೆ ಸಂಸಾರ ಮಾಡ್ತೇನಲ್ವ, ಸುಗುಣ ಸಂಪನ್ನೆಯಾದಂತಹ ಈಕೆಯ ಜೊತೆಗೆ ಅಂತ ಅವರಿಗೆ ಬಹಳ ಆನಂದ. ಆದರೆ ಆಕೆ ಆ ಪ್ರಮದ್ವರೆಯ ಜೊತೆಗೆ ರುರು ಸಂಸಾರ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವನಿಗೆ ಸರ್ಪಗಳ ಮೇಲೆ ಭಾರಿ ಸಿಟ್ಟು. ನೋಡಿ, ಸರ್ಪದ ಕಥೆಗೆ ಬಂತು. ನಾವು ಹೊರಟದ್ದು ಸರ್ಪದ ಕಥೆಯಿಂದ. ನನ್ನ ಹೆಂಡತಿಯನ್ನು, ನನಗೆ ನಿಶ್ಚಿತಾರ್ಥವಾಗಿದ್ದಂಥ ಹುಡುಗಿಯನ್ನು ಕೊಂದು ಹಾಕಿದ ಸರ್ಪ ಇದು. ನಿಷ್ಕಾರಣವಾಗಿ ಮತ್ತೊಬ್ಬರನ್ನು ಸಾಯಿಸತಕ್ಕಂಥ ದುಷ್ಟ ಸರ್ಪಗಳು. ಅವನಿಗೆ ಎಲ್ಲಾದರೂ ದಾರಿಯಲ್ಲಿ ಒಂದು ಸರ್ಪ ಕಂಡ್ರೆ ಸರ್ಪವನ್ನು ಬೆನ್ನಟ್ಟಿಕೊಂಡು ಓಡುವುದಂತೆ, ಹೆಂಡತಿಯನ್ನು ಬಿಟ್ಟು ಓಡುವುದು. ಸರ್ಪವನ್ನು ಹೋಗಿ ಅದರ ಬಾಲ ಹಿಡ್ಕೊಳ್ಳೋದು, ಬಾಲ ಹಿಡ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಸುತ್ತ ಹಾಕೋದು, ನೆಲಕ್ಕೆ ಬಿಸಾಡುವುದು. ಸಾವಿರಾರು ಸರ್ಪಗಳನ್ನು ಕೊಂದು ಹಾಕಿದ್ದಾನೆ. ಆದರೂ ಅವನು ಆಶ್ಲೇಷ ಬಲಿ ಮಾಡಲಿಕ್ಕೆ ಎಲ್ಲೂ ಬರಲಿಲ್ಲ ರುರು. ಸರ್ಪ ಹತ್ಯೆ. ಒಂದು ಸಲ ಒಂದು ಮರುಭೂಮಿಯ ಪ್ರದೇಶದಲ್ಲಿ ಪತ್ನಿಯ ಜೊತೆಗೆ ಸಾಗ್ತಾ ಇದ್ದ. ಅಲ್ಲೊಂದು ಸರ್ಪ ಕಂಡಿತು. ಸರ್ಪ ಕಂಡ ಕೂಡಲೇ ಅಲ್ಲಿ ಒಂದು ದೊಡ್ಡ ಕಲ್ಲು ಬೇರೆ ಇತ್ತು. ಕಲ್ಲು ಎತ್ತಿಕೊಂಡು ಅದರ ಮುಖಕ್ಕೆ ಹಾಕಬೇಕು ಅಂತ. ದೊಡ್ಡ ಸರ್ಪ, ದೊಡ್ಡ ಅಂದರೆ ದಪ್ಪಗಿರತಕ್ಕಂಥ ಹೆಬ್ಬಾವಿನ ಆಗಿನ ಸರ್ಪ. ಇವ ಕಲ್ಲು ಹಿಡ್ಕೊಂಡು ಬರ್ತಾ ಇರುವುದನ್ನು ನೋಡಿ ಆ ಸರ್ಪ ಮಾನವ ಭಾಷೆಯಲ್ಲಿ ಮಾತಾಡಿದ್ದೀವಿ. ಯಾಕೆ ರುರು ಸರ್ಪಗಳ ಮೇಲೆ ದ್ವೇಷ? ನನ್ನನ್ನು ಕೊಲ್ಲಬೇಡ, ನೀನು ಸರ್ಪಗಳನ್ನು, ವಿಷ ಸರ್ಪಗಳನ್ನು ಕೊಲ್ಲು. ನಿನ್ನ ಪತ್ನಿಯನ್ನು ಅವತ್ತು ಸಾಯಿಸಿದ್ದು ವಿಷ ಸರ್ಪ ಅಲ್ವಾ? ನಾನು ವಿಷ ಸರ್ಪ ಅಲ್ಲ, ನನ್ನ ಕಂಠದಲ್ಲಿ ಚೂರೇ ಚೂರು ವಿಷ ಇಲ್ಲ. ದುಂದುಭ ಅಂತ ಹೇಳ್ತಕ್ಕಂಥ ಒಂದು ಸರ್ಪ ನಾನು, ನನ್ನ ಜಾತಿ ಅದು. ಅದು ನೀರು ಹಾವಿನ ಹಾಗಿರುವ ಒಂದು ಜಾತಿ, ಅದರಲ್ಲಿ ಹೆಬ್ಬಾವು ಅಷ್ಟೇ. ನೀರು ಹೆಬ್ಬಾವು ನಾನು ಯಾರಿಗೂ ಉಪದ್ರ ಮಾಡುವವ ಅಲ್ಲ. ನನ್ನ ಮೇಲೆಯೇ ಒಬ್ಬ ಕಾಲಿಟ್ಟರೂ ಕೂಡ ಅವನಿಗೆ ತಂಪು ಕೊಟ್ಟು ನನ್ನ ಮೇಲೆ ಮಲಗುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಹೊರತು ನಾನು ಒಬ್ಬನನ್ನು ನುಂಗುವವ ಅಲ್ಲ, ಒಬ್ಬರಿಗೆ ಉಪದ್ರವ ಮಾಡುವವ ಅಲ್ಲ. ಅಂಥ ಸರ್ಪವನ್ನು ಸಾಯಿಸುವ ಕೆಲಸ ಯಾಕೆ ಮಾಡ್ತಿ? ಇಷ್ಟ ಆದಕೊಳ್ಳೆ ಕಲ್ಲನ್ನೆತ್ತಿ ಅಲ್ಲಿ ಹಾಕಿದವರು. ಇಲ್ಲಿಯ ತನಕ ಯಾವ ಸರ್ಪವು ನನ್ನ ಹತ್ರ ಮಾತಾಡಿರಲಿಲ್ಲ. ಇವನು ಮಾತಾಡ್ತಾ ಇದ್ದಾನೆ. ಇವನ ಹತ್ರ ಹೇಳ್ತಾನೆ, ಏನು ಸರ್ಪ, ನೀನು ಯಾವುದೋ ಮಹರ್ಷಿಯಾಗಿದ್ದಿ ಅಂತ ನನ್ನ ಭಾವನೆ. ಇಲ್ಲದೆ ಹೋದರೆ ನೀ ಇಷ್ಟು ಧಾರ್ಮಿಕವಾದ ಮಾತುಗಳನ್ನು ಹೇಗೆ ಆಡ್ತಿ? ಆವಾಗ ಸರ್ಪ ಹೇಳಿತು, ಅದು ಹೌದು, ನಾನೊಂದು ಅಪಚಾರ ಮಾಡಿದ್ದೆ. ದೊಡ್ಡ ಕಥೆ ಅದು, ಆದರೆ ಚಿಕ್ಕದಾಗಿ ಹೇಳುವುದಾದ್ರೆ ಇಷ್ಟೇ. ನನಗೊಬ್ಬ ಗೆಳೆಯ ಇದ್ದ. ಆ ಗೆಳೆಯ ಯಾಗ ಮಾಡ್ತಾ ಇದ್ದಾಗ ಅವನನ್ನು ಹೋಗಿ ನಾನು ಮಾತಾಡಿಸಬೇಕು. ನಾನು ಹಿಂದಿನಿಂದ ಹೋದರೆ ಇವ ಯಾಗದಲ್ಲಿ ಏಕಾಗ್ರನಾಗಿದ್ದಾನೆ. ಆ ಗೆಳೆಯನ ಹತ್ರ ಮಾತಾಡಿಸಬೇಕು, ಒಂದು ತಮಾಷೆ ಮಾಡುವ ಅಂತ ಅನಿಸಿತು. ಅಲ್ಲಿದ್ದ ದರ್ಬೆಯನ್ನು ತೆಗೊಂಡು ಹೀಗೆ ಹಿಡ್ಕೊಂಡು ಸರ್ಪದ ಹೆಡೆ ಮಾಡಿ ಉದ್ದಕ್ಕೆ ಒಂದು ಸರ್ಪ ಮಾಡಿ ಅವನ ಬೆನ್ನಿಗೆ ಬಿಸಾಡಿಬಿಟ್ಟೆ. ಅವ ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವುದಕ್ಕೂ ನಾನು ಬಿಸಾಡಿದ್ದು ಸರಿ ಹೋಯಿತು. ಅವನು ಏನು ಬಿತ್ತು ಅಂತ ನೋಡ್ತಾನೆ, ಸರ್ಪ ಅಂತ ಹೆದರಿಕೊಂಡು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದ. ನಾನು ತಮಾಷೆ ಅಂತ ಮಾಡಲಿಕ್ಕೆ ಹೋದದ್ದು, ಆದದ್ದು ಘಾತಿ. ಅವನು ತಲೆ ತಿರುಗಿ ಬಿದ್ದವನಿಗೆ ಹೋಗಿ ನಾನೇ ನೀರು ಹಾಕಿ ಎಬ್ಬಿಸಿದೆ. ಎಲ್ಲ ಋಷಿಮುನಿಗಳು ಅಲ್ಲಿದ್ದವರು ಕೂಡ ಎಬ್ಬಿಸಿದ್ರು. ಎದ್ದವ ಹಾಗೆ ನೋಡ್ತಾನೆ, ಪಕ್ಕದಲ್ಲಿ ದರ್ಬೆಯ ಸರ್ಪ ಇದೆ. ಇದು ಯಾರು ಹಾಕಿದ್ದು ಅಂತ ಸಿಟ್ಟಿನಿಂದ ನನ್ನನ್ನು ನೋಡಿದ. ನಾನು ಆತನ ಪರಮ ಆಪ್ತ ಗೆಳೆಯ, ಆದರೆ ಆ ಸಿಟ್ಟಿನಲ್ಲಿ ಆತ ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟ. ನೀನು ವಿಷವಿಲ್ಲದ ಸರ್ಪವಾಗಿ ಹುಟ್ಟು ಅಂತ ನನಗೆ ಶಾಪ ಕೊಟ್ಟ. ಆ ಕಾರಣದಿಂದ ನಾನು ಸರ್ಪವಾಗಿ ಹುಟ್ಟಿದ್ದೇನೆ. ಆದ್ದರಿಂದ ಮಕ್ಕಳ ಗೆಳೆಯರು ಅಂತೇಳಿ ತಮಾಷೆ ಮಾಡಲಿಕ್ಕೆ ಹೋಗಬಾರ್ದು. ಅದು ಯಜ್ಞದ ಸಂದರ್ಭದಲ್ಲಿ ಹೀಗೆಲ್ಲ ತಮಾಷೆ ಮಾಡುವುದ. ಈ ತಮಾಷೆಯ ಪರಿಣಾಮವಾಗಿ ನಾನು ಸರ್ಪವಾಗಿ ಹುಟ್ಟಿದ್ದೇನೆ. ಆದ್ದರಿಂದ ನಾನು ವಸ್ತುತಃ ನೀನು ಹೇಳಿದ ಹಾಗೆ ಮಹರ್ಷಿ, ನಿನಗೆ ಒಂದೆರಡು ಉಪದೇಶದ ಮಾತು ಹೇಳ್ತೇನೆ ಅಂತ ಬಹಳ ಸುಂದರವಾದ ಕಥೆಗಳ ಜೊತೆಗೆ ಅಹಿಂಸೆಯ ಬಗ್ಗೆ ಉಪದೇಶವನ್ನು ಹೇಳಿದ ರುರುವಿಗೆ. ಹೀಗೆ ರುರು ಈ ದುಂಡುಬ ಅನ್ನುವ ಸರ್ಪಸ್ವರೂಪದಲ್ಲಿದ್ದಂತಹ ಮಹರ್ಷಿಯ ಶತಕಪಾಲ ಅಂತ ಮಹರ್ಷಿಯ ಹೆಸರು ಆತನದ್ದು. ಆತ ಕೊಟ್ಟ ಉಪದೇಶದಿಂದ ಒಂದು ಅಹಿಂಸೆಯ ಬಗ್ಗೆ ಜ್ಞಾನ ಬಂತು. ಆದರೆ ಸರ್ಪಗಳ ಮೇಲೆ ಇದ್ದ ದ್ವೇಷ ಪೂರ್ತಿ ಹೋಗಲಿಲ್ಲ. ಅವನಿಗೆ ಅಲ್ಲಿಯ ತನಕ ಎಲ್ಲ ಸರ್ಪಗಳ ಮೇಲೆ ದ್ವೇಷ ಇತ್ತು.
ಅಲ್ಲಿಂದ ಪ್ರಾರಂಭಿಸಿ ಕೇವಲ ವಿಷಸರ್ಪಗಳ ಮೇಲೆ ಅವನಿಗೆ ದ್ವೇಷ ಉಳಿಯಿತು ಅನ್ನುವ ಕಥೆಯ ಜೊತೆಗೆ ಇವತ್ತಿನ ಮಹಾಭಾರತ ಕಥಾನುಸಂಧಾನವನ್ನು ಉಪಸಂಹಾರ ಮಾಡೋಣ. ನಾಳೆ ಅದರ ಮುಂದೆ ಜನಮೇಜಯ ಸರ್ಪಯಾಗವನ್ನು ಮಾಡುವುದರ ಹಿಂದೆ ಜರತ್ಕಾರು ಮತ್ತು ಆಸ್ತಿಕ ಇವರ ಒಂದು ಸಂಬಂಧ ಹೇಗೆ ಅನ್ನುವ ವಿಚಾರದ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.